ಸೊ ನೋಡ್ರಿ, ಇವತ್ತು ಕಂಪ್ಲೀಟ್ ಆಗಿ ಜಿ ಕೆ ಎಲಿಮಿನೇಷನ್ ಮೆಥಡ್, ಓನ್ಲಿ ಎಲಿಮಿನೇಷನ್ ಮೆಥಡ್. ನನಗೆ ಕರೆಕ್ಟ್ ಆಗಿರೋ ಆನ್ಸರ್ ಬೇಡ. ನಾನು ಇವಾಗ್ಲೇ ಹೇಳ್ತಾ ಇದೀನಿ, ಇನ್ನೊಂದ್ಸರಿ ಬೈಸ್ಕೊಳಕ್ ಹೋಗ್ಬೇಡ್ರಿ ಕೆಟ್ಟದಾಗಿ. ನನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಬೇಡ. ನೀವು ಅದರಲ್ಲಿ ಯಾವ ಆಪ್ಷನ್ ಅನ್ನ ನೀವೇ ತೆಗೆದು ಹಾಕ್ತೀರಾ ಅನ್ನೋದು ಬೇಕು. ಲಾಸ್ಟ್ ಎಕ್ಸಾಮ್ ಟೈಮ್ ಅಲ್ಲಿ ಏನಾಗತ್ತೆ ಅಂತಂದ್ ಹೇಳಿದ್ರೆ, ನಿಮ್ಗೆ ಅಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿದ್ರೆ, ಯಾವ್ದು ಸಂಬಂಧ ಇಲ್ಲ ತೆಗೆದು ಹಾಕಿರಿ ಅಂತಂದ್ ಹೇಳಿದ್ರೆ ಕೊನೆಗೆ ಒಂದೇ ಒಂದು ಉಳ್ಕೊಳ್ಳುತ್ತೆ, ಅದು ಕರೆಕ್ಟ್ ಆಗಿರೋ ಆನ್ಸರ್. ನಿಮ್ಗೆ ಎಕ್ಸಾಕ್ಟ್ ಆಗಿ 100% ಕರೆಕ್ಟ್ ಆಗಿರೋದು ಬೇಡ. ಸೊ ಇವಾಗೂ ಕೂಡ ಅದೇ ತರ ಮಾಡ್ಬೇಕು. ನನ್ಗೆ ಡೈರೆಕ್ಟ್ ಆಗಿ ಸರ್ ಆಪ್ಷನ್ ಸಿ ಕರೆಕ್ಟ್ ನೋಡ್ರಿ, ಆಪ್ಷನ್ ಡಿ ಕರೆಕ್ಟ್ ನೋಡ್ರಿ ಅಂತಂದ್ ಹಾಕ್ರಿ, ಪಕ್ಕ ಬೈಸ್ಕೊಳ್ತಾರೆ ನನ್ ಕಡೆ. ನಾನು ಇವಾಗ್ಲೇ ಹೇಳ್ತಿದ್ದೀನಿ. ಎಸ್, ಫಸ್ಟ್ ಕ್ವಶನ್ ನೋಡೋಣ. ಎಲ್ಲಿ ಹೋಯ್ತು ಇದು? ಎಸ್, ಇಲ್ಲಿ ನೋಡ್ರಿ. ಫಸ್ಟ್ ಕ್ವಶನ್ ಏನೈತಿ ಓದ್ರಿ. ಭಾರತದ ಮೊದಲ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಎಲ್ಲೈತಿ ಅಂತ ಕೇಳಿದಾರ. ಅಂದ್ರ ಸೊ ಇಂಡಿಯಾದ ಫಸ್ಟ್ ನ್ಯಾಷನಲ್ ಮ್ಯೂಸಿಯಂ ಎಲ್ಲೈತಿ ಅಂತಂದ ಹೇಳಿ. ಈಗ ನೋಡ್ರಿ, ನಮಗೆ CBI ಆಗಿರ್ಬೋದು, NIA ಆಗಿರ್ಬೋದು, ನ್ಯಾಷನಲ್ ಮ್ಯೂಸಿಯಂ ಅಂತ ಆಗಿರ್ಬೋದು, ಇಂಡಿಯಾ ಗೇಟ್, ಗೇಟ್ ವೇ ಆಫ್ ಇಂಡಿಯಾ, ಇವೆಲ್ಲ ಎಲ್ಲಿ ಬರ್ತಾವಲ್ಲ ಅದ್ ನೋಡ್ಬೇಕು. ಈ ಆಪ್ಷನ್ಸ್ ಒಳಗಡೆ ಯಾವ್ದನ್ನ ಒಂದನ್ನ ಮಾತ್ರ ಕಂಪ್ಲೀಟ್ ಆಗಿ ತೆಗೆದು ಹಾಕ್ಬಹುದು. ಅವ್ರು ಕೇಳಿದಾರೆ ವಸ್ತು ಸಂಗ್ರಹ ಎಲ್ಲೈತೆ ಅಂತಂದ ಹೇಳಿ, ಎಲ್ಲಾ ಸಿಟಿ ಹೆಸರು ಕೊಟ್ಟಿದ್ದಾರೆ, ಯಾವ್ದೋ ಒಂದು ಕಂಪ್ಲೀಟ್ ಆಗಿ ತೆಗೆದು ಹಾಕ್ಬಹುದು. ವೆರಿ ಗುಡ್. ಆಪ್ಷನ್ ಸಿ ಅನ್ನ ಕಂಪ್ಲೀಟ್ ಆಗಿ ತೆಗೆದು ಹಾಕ್ಬಹುದು. ಅವ್ರೇನು ಪ್ಲೇಸ್ ಕೊಟ್ಟಿಲ್ಲ, ರಾಜಸ್ಥಾನ್ ಅಂತಂದ ಹೇಳಿದಾರೆ. ರಾಜ್ಯದ ಹೆಸರು ಕೊಟ್ಟಿದ್ದಾರೆ, ಪ್ಲೇಸ್ ಇಲ್ಲ. ರಾಜಸ್ಥಾನವನ್ನ ಕಂಪ್ಲೀಟ್ ಆಗಿ ತೆಗೆದು ಹಾಕ್ಬಹುದು. ಅದಾದ ನಂತರ ನೆಕ್ಸ್ಟ್ ಯಾವ್ದನ್ನ ತೆಗೆದು ಹಾಕ್ಬಹುದು? ನೆಕ್ಸ್ಟ್ ಯಾವ ಆಪ್ಷನ್ ಅನ್ನ ತೆಗೆದು ಹಾಕ್ಬಹುದು ನಾವು? ಯಾವ ಆಪ್ಷನ್ ಅನ್ನ ತೆಗೆದು ಹಾಕ್ಬಹುದು ನೆಕ್ಸ್ಟ್? ಯಾಕಂತಂದ್ ಹೇಳ್ಬೇಕು. ಯಾಕಂತಂದ್ ಹೇಳಿದ್ರೆ ನಾವು ಅದನ್ನ ಕೇಳೇ ಇಲ್ಲ ಹೆಸರ. ಎಲ್ಲೇ ಏನೋ ಹೆಡ್ ಕ್ವಾರ್ಟರ್ಸ್ ಬಂದು ಅಂತಂದ್ ಹೇಳಿದ್ರೆ ಒಂದು ಡೆಲ್ಲಿ ಇರ್ತೈತಿ, ಇಲ್ಲ ಮುಂಬೈ ಇರುತ್ತೆ, ಇಲ್ಲ ಬೆಂಗಳೂರು ಇರ್ತೈತಿ. ಸೊ ಒಂದ್ ಯಾವ್ದು? ಓಕೆ, ವೆರಿ ಗುಡ್. ಆಪ್ಷನ್ ಬಿ ಅನ್ನ ನಾವು ತೆಗೆದಾಕ್ಬಹುದು. ಹೈದರಾಬಾದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಬರೋದ ಇಲ್ಲ. ಕ್ಲಿಯರ್ ಎಲ್ರಿಗೂ? ಸೊ ಹೈದರಾಬಾದ್ ಒಂದೇ ಒಂದು ಬರುತ್ತೆ, ಅದ್ ಯಾವ್ದ? ಹೈದರಾಬಾದ್ ಒಂದೇ ಒಂದು ಬರುತ್ತೆ ಹೆಡ್ ಕ್ವಾರ್ಟರ್ಸ್, ಅದ್ ಯಾವ್ದು? ನಿಜಾಮಲ್ಲೋ. DRDO ಅವೆಲ್ಲ ಬರಂಗಿಲ್ಲಪ್ಪ, ಒಂದೇ ಒಂದು ಬರುತ್ತೆ. ಸೊ ನೋಡ್ರ, ಒಂದೇ ಒಂದ್ ಇರುತ್ತೆ ಅದಕ್ಕೆ ಆನ್ಸರ್. ಅದಾದ ನಂತರ ನೆಕ್ಸ್ಟ್ ದೆಹಲಿ, ಅದಾದ ನಂತರ ಮುಂಬೈ, ಎರಡು ಆಪ್ಷನ್ ಇದಾವೆ. ಸೊ ಇವಾಗ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಓಕೆ, ಇದ್ರಲ್ಲಿ ನೋಡ್ಕೋಬೇಕು ನಾವು. ದೆಹಲಿ ಅದಾದ ನಂತರ ಮುಂಬೈ ಅಂತ ಬಂದ ತಕ್ಷಣ ಈ ತರ ನ್ಯಾಷನಲ್ ಮ್ಯೂಸಿಯಂ ಅದು ಇದು ಬಂದು ಅಂತಂದ್ ಹೇಳಿದ್ರೆ ನೆನ್ಪಿಟ್ಕೊಡ್ರಿ, ಆನ್ಸರ್ ಯಾವಾಗ್ಲೂ ಮುಂಬೈ ಆಗಿರ್ತೈತೆ. ಇಲ್ಲಿ ಏನಂತಂದ್ ಹೇಳಿದ್ರೆ ಓನ್ಲಿ ಆಡಳಿತದ್ದು ಏನಾದ್ರು ಇತ್ತು ಅಂತಂದ್ ಹೇಳಿದ್ರೆ, ಆಡಳಿತದ ಅನುಗುಣವಾಗಿ ಏನಾದ್ರು ಬಂತು ಅಂತಂದ್ ಹೇಳಿದ್ರೆ ಅದೆಲ್ಲ ಏನಿರುತ್ತೆ? ದೆಹಲಿ ಇರುತ್ತೆ. ಸೊ ಇಲ್ಲ ಅಂತಂದ್ ಹೇಳಿದ್ರೆ ಆಲ್ಮೋಸ್ಟ್ ಆನ್ಸರ್ ಮುಂಬೈ ಇರುತ್ತೆ. ಇಲ್ಲಿ ಕರೆಕ್ಟ್ ಆಗಿರೋ ಆಪ್ಷನ್ ಯಾವ್ದಂತಂದ್ ಹೇಳಿದ್ರೆ ಡಿ ಆಯ್ತು. ಸೊ ಕ್ಲಿಯರ್ ಎಲ್ರಿಗೂ? ಫಸ್ಟ್ ಕ್ವಶನ್ ಆನ್ಸರ್ ಡಿ ಆಯ್ತು. ನೀವ್ ಯಾರು ಏನ್ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಸೈಡ್ಗೆ, ಇದು ಫಸ್ಟ್ ಕ್ವಶನ್ ಐತಾ, ಸೈಡ್ ಏನ್ ಮಾಡ್ರಿ ಅಂದ್ರೆ ಒಂದ್ ಪೇಪರ್ ತಗೊಳ್ರಿ. ಬೆಟರ್ ಪೇಪರ್ ತಗೊಳ್ರಿ, 1 ರಿಂದ 15 ಬರ್ಕೊಳ್ರಿ. ಸೊ ಫಸ್ಟ್ ಆಪ್ಷನ್ ನಿಮ್ದು ಯಾವ್ದೈತಲ್ಲ ಅದನ್ನ ಹಾಕ್ರಿ. ಸೊ ಆನ್ಸರ್ ಕರೆಕ್ಟ್ ಆಗಿರೋದು ಹಾಕ್ರಿ ನಿಮ್ ಪೇಜ್ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ನನ್ ಜೊತೆ ಡಿಸ್ಕಷನ್ ಮಾಡ್ರಿ ಯಾವ್ದು ಎಲಿಮಿನೇಷನ್ ಮಾಡೋದಂತಂದೇಳಿ. ಕ್ಲಿಯರ್? ಎಸ್, ಫಸ್ಟ್ ಕ್ವಶನ್ ಆಗೋಯ್ತು. ಫಸ್ಟ್ ಕ್ವಶನ್ ಡಿ ಅಂತಂದ್ ಹೇಳಿ ಆಲ್ರೆಡಿ ಆನ್ಸರ್ ಹೇಳಿದಿರಿ. ಡಿ ನಿಮ್ದು ಕರೆಕ್ಟ್ ಆಗಿತ್ತು ಆನ್ಸರ್. ಸೆಕೆಂಡ್ ಒನ್ ನೋಡ್ರಿ, ಓದ್ರಿ ಇದನ್ ಕ್ವಶನ್. ಆಮೇಲೆ ನಾನು ಏನ್ ಮಾಡ್ತೀನಿ, ನೀವು ಆನ್ಸರ್ ಹಾಕ್ರಿ, ಎಲಿಮಿನೇಷನ್ ಮಾಡಿ, ನಾನು ಎಲಿಮಿನೇಟ್ ಮಾಡಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ರಿ, ಸೆಕೆಂಡ್ ಕ್ವಶನ್ ಏನಾಯ್ತು ಅಂತಂದ್ ಹೇಳಿದ್ರೆ, ವಿಶ್ವದ ಯಾವ ರಾಷ್ಟ್ರ 5G ಮೊಬೈಲ್ ನೆಟ್ವರ್ಕ್ ಅನ್ನ ಸ್ಟಾರ್ಟ್ ಮಾಡೈತಿ? 5G ನೆಟ್ವರ್ಕ್ ಅನ್ನ ಸ್ಟಾರ್ಟ್ ಮಾಡಿದ್. ಇದ್ರಲ್ಲಿ ಫಸ್ಟ್ ಯಾವ್ದೋ ಒಂದನ್ನ ದೇಶ ಅಂತಂದ್ ಕೇಳಿದಾರ, ರಾಷ್ಟ್ರ ಅಂತಂದೈತೆ. ಇದ್ರಲ್ಲಿ ಯಾವ್ದನ್ನ ನಾವು ತೆಗೆದು ಹಾಕ್ಬೋದು? ಬಿ ನೋ ಸರ್. ಯಾಕ್ರಿ ಬಿ ಯಾಕಿಲ್ರಿ? ಯಾಕಿಲ್ಲ ಅಂತಂದ್ ಹೇಳಿದ್ರೆ ಏಷ್ಯಾ ಅನ್ನೋದು ಒಂದ್ ಏನಂತಂದ್ ಹೇಳಿದ್ರೆ ಖಂಡ ಆಗತ್ತ. ಸೊ ಅಲ್ಲಿ ಕೇಳಿದ್ರೆ ದೇಶ. ಆಪ್ಷನ್ ಬಿ ಆಗಂಗಿಲ್ಲ. ಅದಾದ ನಂತರ ಇನ್ನೊಂದ್ ಯಾವ್ದು ತೆಗೆದು ಹಾಕ್ಬೋದು? ಇಲ್ಲಿ ನೋಡ್ರಿ, ಜಪಾನ್ ಐತೆ, ದಕ್ಷಿಣ ಕೊರಿಯಾ ಐತೆ, ಮಲೇಷ್ಯಾ ಚಾನ್ಸ್ ಐತೆ. ಮಲೇಷ್ಯಾ ಇಲ್ಲ, ಮಲೇಷ್ಯಾ ಬರಂಗಿಲ್ಲ. ದಕ್ಷಿಣ ಕೊರಿಯಾ, ಜಪಾನ್ ಅಲ್ಲಿ ಟೆಕ್ನಾಲಜಿ ಜಾಸ್ತಿ ಐತಿ. ಮಲೇಷ್ಯಾ ಆಪ್ಷನ್ ಬರಂಗಿಲ್ಲ. ಮಲೇಷ್ಯಾ ನಾವು ಎಲ್ಲಿ ಕೇಳೇ ಇಲ್ಲ ಜಾಸ್ತಿ. ಜಪಾನ್ ಬಗ್ಗೆ ಕೇಳಿರಿ, ದಕ್ಷಿಣ ಕೊರಿಯಾ ಬಗ್ಗೆ ಕೇಳಿರಿ. ಇದ್ರಲ್ಲಿ ಏನಂತಂದ್ ಹೇಳಿದ್ರೆ ಎರಡರಲ್ಲಿ ನಮ್ಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗತ್ತೆ. ಸೊ ಎರಡಂತೂ ನಾವು ತೆಗೆದು ಹಾಕಿದ್ವಿ. ಇನ್ನು ಜಾಸ್ತಿ ಓದಿವ ಅಂತಂದ್ ಹೇಳಿದ್ರೆ ಇನ್ನೂ ಒಂದ್ ತೆಗೆದು ಹಾಕ್ತಿವಿ. ಇಲ್ಲಿ ಇಂಪಾರ್ಟೆಂಟ್ ನೋಡಿ ಇಟ್ಕೊಳ್ರಿ. ಸೊ 5G ಅನ್ನ ಸ್ಟಾರ್ಟ್ ಮಾಡಿದವ್ರು ಯಾರಂತಂದ್ ಹೇಳಿದ್ರೆ ಆಪ್ಷನ್ ಸಿ, ದಕ್ಷಿಣ ಕೊರಿಯಾದವ್ರು ಸ್ಟಾರ್ಟ್ ಮಾಡಿದ್ದಾರೆ, ಜಪಾನ್ ಅವ್ರು ಸ್ಟಾರ್ಟ್ ಮಾಡಿಲ್ಲ. ಸೊ ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದಂತಂದ್ ಹೇಳಿದ್ರೆ ದಕ್ಷಿಣ ಕೊರಿಯಾ ಕರೆಕ್ಟ್ ಆಗಿರೋ ಆನ್ಸರ್. ಸೊ ಯಾರ್ದು ಕರೆಕ್ಟ್ ಆಗೈತೆ ನೋಡ್ರಿ, ಕರೆಕ್ಟ್ ಹಾಕೊಳ್ರಿ. ಯಾರ್ದು ರಾಂಗ್ ಆಗಿತ್ತು ರಾಂಗ್ ಹಾಕೊಳ್ರಿ ಪೇಪರ್ ಅಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅದಾದ ನಂತರ ನೆಕ್ಸ್ಟ್ ನಾವು ಇಲ್ಲೂ ಏನೋ ಒಂದು ಡಿಸ್ಕಷನ್ ಮಾಡ್ತಾ ಇದ್ವಿ. ದೆಹಲಿ ಅಂತಂದ್ ಹೇಳಿದ ತಕ್ಷಣ, ಹೇಳಿದ ತಕ್ಷಣ ಇಲ್ಲಿ ಇಂಡಿಯಾ ಗೇಟ್ ಬರುತ್ತ. ಮುಂಬೈ ಅಂತ ಬಂದ ತಕ್ಷಣ ಗೇಟ್ ವೇ ಆಫ್ ಇಂಡಿಯಾ ಅಂತಂದ್ ಹೇಳಿ ಬರ್ತೈತೆ.
ಅದಾದ ನಂತರ ಮೊದಲು ನಮ್ಮ ಭಾರತ ದೇಶದ ರಾಜಧಾನಿ ಯಾವ್ದಾಗಿತ್ತು? ಬ್ರಿಟಿಷರ ಕಾಲದಲ್ಲಿ ಕೋಲ್ಕತ್ತಾ ಆಗಿತ್ತು. ಅದಾದ ನಂತರ ಅದನ್ನ ದೆಹಲಿ ಮಾಡ್ತಾರ 1911ರಲ್ಲಿ. ಇದೊಂದು ನೆನ್ಪಿಟ್ಕೋಬೇಕು ಪಾಯಿಂಟ್, ನಾನು ಡಿಸ್ಕಷನ್ ಮಾಡ್ಲಿಲ್ಲ. ಅದಾದ ನಂತರ ಇಲ್ಲಿ ನೋಡ್ರಿ ಎಸ್, ದೆಹಲಿ ಯಮುನಾ ನದಿ ದಡದಲ್ಲಿ ಬರುತ್ತೆ. ಯಮುನಾ ನದಿ ದಡದಲ್ಲಿ ಬರುವಂತ ಒಂದು ಸಿಟಿ ಯಾವ್ದಂತಂದ್ ಹೇಳಿದ್ರೆ ದೆಹಲಿ. ಅದಾದ ನಂತರ ಜಪಾನ್ ಅಂದ ತಕ್ಷಣ ಒಂದೇ ಒಂದ್ ನೆನ್ಪಿಟ್ಕೋಬೇಕು, ಒಂದಲ್ಲಿ ಏನಂತಂದ್ ಹೇಳಿದ್ರೆ ಆಕ್ಟಿವ್ ವೋಲ್ಕ್ಯಾನೋ ಐತೆ, ಅಂದ್ರೆ ಜಾಗೃತ ಜ್ವಾಲಾಮುಖಿ ಐತೆ. ಜಪಾನ್ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಜಾಗೃತ ಜ್ವಾಲಾಮುಖಿ ಐತೆ. ಸೊ ಆ ಪರ್ವತವನ್ನ ಅವ್ರು ಏನಂತ ಆಚರಣೆ ಮಾಡ್ತಾರ ಅಂತಂದ್ ಹೇಳಿದ್ರೆ ದೇವ್ರ ಅಂತಂದ್ ಹೇಳಿ ಆಚರಣೆ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೀನಿ ನಿಮಗ್ ಪರ್ವತಗಳು ಅಂತಂದ್ ಬಂದಾಗ. ವೆರಿ ಗುಡ್. ಯಾವ ಪರ್ವತ ಅದು? ಮೌಂಟ್ ಫೂಜಿಯಾಮ. ಮೌಂಟ್ ಫೂಜಿಯಾಮ ಅಂತಂದ್ ಹೇಳಿ, ಫ್ಯೂಜಿಯಾಮ ಅಂತಂದ್ ಹೇಳ್ತೀವಿ. ನಮ್ಗೆ ಹೆಂಗ ಅನಾಕ್ ಬರುತ್ತ ಆ ತರ ಅನ್ಬೇಕು. ಮೌಂಟ್ ಫ್ಯೂಜಿಯಾಮ ಅಂತಂದ್ ಹೇಳಿ ಒಂದು ಜಾಗೃತ ಜ್ವಾಲಾಮುಖಿ. ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಲಾವಾರಸ ಬರ್ತಾ ಇರ್ತಾರ. ಸೊ ಅದಕ್ಕೋಸ್ಕರ ಅದನ್ನ ಅವ್ರ ಏನಂತಂದ್ ಹೇಳಿದ್ರೆ ದೇವ್ರ ಅಂತಂದ್ ಹೇಳಿ ಪೂಜಾ ಮಾಡ್ತಾರ. ಇಲ್ಲ ಅಂತಂದ್ ಹೇಳಿದ್ರೆ ಬಂದು ಸತ್ಯಾನಾಶ ಮಾಡಿ ಹೋಗಿಬಿಡ್ತದೆ. ಅದಾದ ನಂತರ ನೆಕ್ಸ್ಟ್ ನಾವು ನೆನ್ಪಿಟ್ಕೋಬೇಕಾಗಿರೋದು ಏನಿಲ್ಲ, ಒಂದೊಂದ್ ಪಾಯಿಂಟ್ ಅನ್ನ ಹೇಳ್ಕೊಂತ ಹೋಗ್ತೀನಿ. ಎಷ್ಟ್ ಜನರದ್ದು ಕರೆಕ್ಟ್ ಆಗಿತ್ತು ನೋಡ್ರಿ. ನೆಕ್ಸ್ಟ್ ಒಂದ್ ನೋಡ್ರಿ, ಓದ್ರಿ ಮತ್ತೆ ಆನ್ಸರ್ ಇದ್ ಮಾಡಿ. ಎಸ್, ಇಲ್ಲಿ ನೋಡ್ರಿ, ಸೌರವ್ಯೂಹದಲ್ಲಿ ಹಸಿರು ಗ್ರಹ ಅಂತಂದ್ ಹೇಳಿ ಯಾವ್ದನ್ನ ಕರೀತಾರ? ಹಸಿರು ಗ್ರಹ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಹಸಿರು ಅಂತಂದ್ ಹೇಳಿದ್ರೆ ಇಲ್ಲಿ ಗ್ರೀನ್ ಅಂತಂದ್ ಐತೆ, ಇಂಗ್ಲಿಷ್ ಬೇಕಾದವ್ರಿಗೆ. ಫಸ್ಟ್ ಯಾವ ಆಪ್ಷನ್ ಅನ್ನ ತೆಗಿತೀರಿ? ಫಸ್ಟ್ ಯಾವ ಆಪ್ಷನ್ ನ ಸರ್ ನೋಡಿದ ತಕ್ಷಣ ಈ ಆಪ್ಷನ್ ನ ತೆಗೆದು ಹಾಕ್ತೇನ್ರಿ ಅಂತಂದ್ ಹೇಳಿ. ಆಪ್ಷನ್ ಎ ವೆರಿ ಗುಡ್. ಯಾಕ? ಮಂಗಳ ಗ್ರಹ ಯಾಕೆ ಆಗಂಗಿಲ್ಲ? ಮಂಗಳ ಗ್ರಹವನ್ನ ತೆಗೆದಕೊಂಡು. ಯಾಕಂತಂದ್ ಹೇಳಿದ್ರೆ ಅದನ್ನ ನಾವು ರೆಡ್ ಪ್ಲಾನೆಟ್ ಅಂತ ಕರಿತೀವಿ, ಕೆಂಪು ಗ್ರಹ ಅಂತ ಕರಿತೀವಲ್ಲ. ರೀಸನ್ ಏನ? ಅದನ್ನ ಕೆಂಪು ಗ್ರಹ ಅಂತ ಕರೆಯೋಕ್ ರೀಸನ್ ಏನು? ರೆಡ್ ಪ್ಲಾನೆಟ್ ಅಂತ ಕರೆಯೋಕ್ ರೀಸನ್ ಏನು? ನಾನ್ ನಿಮ್ಗೆ ಹೇಳಿದ್ದೇನೆ, ಎಲ್ಲೆಲ್ಲಿ ರೆಡ್ ಕಾಣುತ್ತೆ ಅಲ್ಲೆಲ್ಲ ಏನಿರುತ್ತೆ? ಐರನ್ ಆಕ್ಸೈಡ್ ಇರುತ್ತೆ. ವೆರಿ ಗುಡ್, ವೆರಿ ಗುಡ್. ಐರನ್ ಆಕ್ಸೈಡ್ ಇರುತ್ತೆ ಅಥವಾ ಐರನ್ ಇರುತ್ತೆ, ಅದಕ್ಕೋಸ್ಕರ ಅದು ಕೆಂಪಾಗಿ ಕಾಣಿಸುತ್ತೆ. ಇವನ್ ಬ್ಲಡ್ ಆಗಿರ್ಬೋದು, ಕೆಂಪು ರಕ್ತ ಕಣ ಆಗಿರ್ಬೋದು. ಸೊ ಅಲ್ಲೆಲ್ಲ ಡನ್. ಅದಾದ ನಂತರ ನೆಕ್ಸ್ಟ್ ಇನ್ನೊಂದನ್ನ ನಾವು ತೆಗೆದು ಹಾಕ್ಬೋದು. ನಮ್ಮ ಭೂಮಿಯನ್ನ ನೀರಿರೋದ್ರಿಂದ ನಾವು ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ನೀಲಿ ಗ್ರಹ ಅಂತ ಕರಿತೀವಿ. ಭೂಮಿನೂ ಬರಂಗಿಲ್ಲ. ನೆಕ್ಸ್ಟ್ ಈಗ ಯುರೇನಸ್ ಅಂತ ಮತ್ತು ಶುಕ್ರ ಗ್ರಹ ಐತೆ. ಸೊ ಇದ್ರಲ್ಲಿ ಯಾವ್ದು ತೆಗೆದು ಹಾಕ್ಬೋದು ನಾವು? ಶುಕ್ರ ಗ್ರಹದ ಬಗ್ಗೆ ನಮಗ್ ಗೊತ್ತಿರೋದೇನು? ಅದನ್ನ ನಾವು ಏನಂತ ಕರಿತೀವಿ? ಮಾರ್ನಿಂಗ್ ಸ್ಟಾರ್ ಅಂತಂದ್ ಕರಿತೀವಿ. ಮಾರ್ನಿಂಗ್ ಸ್ಟಾರ್. ಅದಾದ ನಂತರ ನೆಕ್ಸ್ಟ್ ಏನಂತ ಕರಿತೀವಿ? ಈವ್ನಿಂಗ್ ಸ್ಟಾರ್ ಅಂತ ಕರಿತೀವಿ. ವೆರಿ ಗುಡ್. ಹಾಟೆಸ್ಟ್ ಪ್ಲಾನೆಟ್, ಅತಿ ಹೆಚ್ಚು ತಾಪಮಾನವನ್ನು ಹೊಂದಿರುವಂತಹ ಗ್ರಹ, ಹಾಟೆಸ್ಟ್ ಪ್ಲಾನೆಟ್. ವೆರಿ ಗುಡ್. ಇಷ್ಟೆಲ್ಲ ಕರಿತೀವಿ. ಅದಾದ ನಂತರ ಇನ್ನೊಂದೇನ್ ಕರಿತೀವಿ? ಅದಕ್ಕೆ ಪ್ರಕಾಶಮಾನದ ಹಾಟೆಸ್ಟ್ ಅಂತ ಬಂತು. ಇಷ್ಟೇ ಬಂತು ಇಲ್ಲಿ ಶುಕ್ರ ಗ್ರಹದಲ್ಲಿ. ಇದನ್ ಬಿಟ್ಟು ಬೇರೆ ಬರಂಗಿಲ್ಲ. ಅದಕ್ಕೋಸ್ಕರ ಆಪ್ಷನ್ ಸಿ ಕೂಡ ಆಗಂಗಿಲ್ಲ. ಯುರೇನಸ್ ಗ್ರಹವನ್ನ ನಾವೇನಂತ ಕರಿತೀವಿ ಅಂದ್ರ ಹಸಿರು ಗ್ರಹ ಅಂತಂದ್ ಹೇಳಿ ಕರಿತೀವಿ. ರೀಸನ್ ಏನ್ರೋ? ಯುರೇನಸ್ ಗ್ರಹ ಹಸಿರಾಗಿ ಯಾಕೆ ಕಾಣಿಸುತ್ತ? ರೀಸನ್ ಏನು? ರೀಸನ್ ಏನಂತಂದ್ ಹೇಳಿದ್ರ ಅಲ್ಲಿ ಮೀಥೇನ್ ಗ್ಯಾಸ್ ಕಂಡು ಬರುತ್ತ. ಮೀಥೇನ್ ಗ್ಯಾಸ್, ಯುರೇನಸ್ ಗ್ರಹದಲ್ಲಿ ಮೀಥೇನ್ ಗ್ಯಾಸ್ ಕಂಡು ಬರೋದ್ರಿಂದ ಅದು ಹಸಿರಾಗಿ ಕಾಣಿಸುತ್ತ. ಇವಾಗ ನನಗೆ ಹೇಳ್ರಿ, ಮೀಥೇನ್ ಗ್ಯಾಸ್ ಎಲ್ಲೆಲ್ಲಿ ಕಂಡು ಬರುತ್ತಂತ ನಾನು ನಿಮ್ಗೆ ಹೇಳಿದೆ. ನಿನ್ನೆ ಕ್ಲಾಸಲ್ಲಿ ಹೇಳ್ತಿದ್ದಲ್ಲ, ಶಗನಿ ಒಳಗಡೆ. ವೆರಿ ಗುಡ್. ಅದಾದ ನಂತರ CNG ಒಳಗಡೆ ಬರುತ್ತೆ. ಓಕೆ, ನೆಕ್ಸ್ಟ್. ಅದಾದ ನಂತರ ನೆಕ್ಸ್ಟ್ ಕೊಳಚೆ ಪ್ರದೇಶದಲ್ಲಿ, ಆಮೇಲೆ ಯುರೇನಸ್ ಗ್ರಹದಲ್ಲಿ. ಇಷ್ಟ ಏನಂತಂದ್ ಹೇಳಿದ್ರೆ ನೀವು ನೆನ್ಪಿಟ್ಕೋಬೇಕು. ಗೋಬರ್ ಗ್ಯಾಸ್, ಶಗನಿ ಎಲ್ಲ ಒಂದೇ ಬಂತು. ಒಂದ್ ಆನ್ಸರ್, ತುಂಬಾ ಕ್ವಶನ್ಸ್ಗಳು. ಹಾ, ವೆರಿ ಗುಡ್, ವೆರಿ ಗುಡ್. ಸೊ ವೆರಿ ಗುಡ್. ಈಗ ಭತ್ತದ ಹೊಲ ಇರುತ್ತಲ್ಲ, ಭತ್ತದ ಹೊಲದಲ್ಲಿ ಭತ್ತವನ್ನ ಏನಂತಂದ್ ಹೇಳಿದ್ರೆ ಇದು ಮಾಡಿರ್ತಾರ, ಬಿತ್ತನೆ ಮಾಡಿರ್ತಾರ, ಕಂಟಿನ್ಯೂಸ್ ಆಗಿ ನೀರ್ ತುಂಬಿರ್ತಾರಲ್ಲ. ಅಲ್ಲಿ ಕೂಡ ಭತ್ತದ ಹೊಲದಿಂದ ಕೂಡ ಏನಂತಂದ್ ಹೇಳಿದ್ರೆ ಅದು ಫುಲ್ ನೀರ್ ನಿಂತು 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 ಏನಾಗತ್ತಂತಂದ್ ಹೇಳಿದ್ರೆ ಒಂದ್ 2-3 ತಿಂಗಳಾದ ನಂತರ ಅಲ್ಲೂ ಕೂಡ ಮೀಥೇನ್ ಗ್ಯಾಸ್ ಹೊರಗಡೆ ಬರೋಕ್ ಸ್ಟಾರ್ಟ್ ಆಗತ್ತ. ಭತ್ತದ ಗದ್ದೆಯಿಂದ ಯಾವ ಗ್ಯಾಸ್ ಬರುತ್ತಂತಂದ್ ಹೇಳಿದ್ರೆ ಮೀಥೇನ್ ಗ್ಯಾಸ್ ಬರುತ್ತೆ. ಸೊ ವೆರಿ ಗುಡ್ ಅಪ್ಪ, ಇದೊಂದ್ ಬಿಟ್ಟಿದ್ವಿ. ಅದೆಲ್ಲ ಬೇಡ, ಅಷ್ಟೊಂದು ಡೀಪ್ ಆಗೆಲ್ಲ ಬೇಡ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಸ್, ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಕೇಳಿದಾರ ಅಂತಂದ್ ಹೇಳಿದ್ರ ರೇಷ್ಮೆ ಕೃಷಿಯಲ್ಲಿ ಪ್ರಮುಖವಾದ ಸಸ್ಯ ಯಾವುದು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಅಂದ್ರೆ ರೇಷ್ಮೆದಲ್ಲಿ ಆ ಸೆರಿಕಲ್ಚರ್ ಒಳಗಡೆ ಯಾವ್ದನ್ನ ಬೆಳಿತೀವಿ ಅಂತಂದ್ ಹೇಳಿ. ಓಕೆ, ಯಾವ್ದೋ ಒಂದು ಆಪ್ಷನ್ ಇಲ್ಲ ಅಂತಂದ್ ಹೇಳಿದ್ರು. ದ್ವಿದಳ ಧಾನ್ಯಗಳು ಅಂತಂದ್ ಹೇಳಿ. ದ್ವಿದಳ ಧಾನ್ಯಗಳು. ಓಕೆಪ್ಪ, ನೆಕ್ಸ್ಟ್ ಟೈಮ್ ನಾನು ಇಂಗ್ಲಿಷ್ನಾಗ ಆಪ್ಷನ್ಗಳನ್ನು ಇಂಗ್ಲಿಷ್ನಾಗ ಹಾಕ್ತೀನಿ, ಆಯ್ತಾ? ಇದೊಂದ್ಸರಿ ಅಡ್ಜಸ್ಟ್ ಮಾಡ್ಕೊಡ್ರಿ. ದ್ವಿದಳ ಧಾನ್ಯಗಳು ಬರಂಗಿಲ್ಲ. ದ್ವಿದಳ ಧಾನ್ಯಗಳು ಅಂತಂದ್ ಹೇಳಿದ್ರೆ ನೀವು ಆ ಒಂದು ಬೀಜ ಇರತ್ತ, ಧಾನ್ಯ ಇರತ್ತ, ಅದನ್ನ ಒಡದ್ರಿ ಅಂತಂದ್ ಹೇಳಿದ್ರೆ ಅದು 2 ಭಾಗ ಆಗತ್ತ.
ಬೆಸ್ಟ್ ಎಕ್ಸಾಂಪಲ್ ಶೇಂಗಾ ಆಗಿರ್ಬೋದು, ಕಡ್ಲೆ ಆಗಿರ್ಬೋದು, ಅವುಗಳಿಗೆ ದ್ವಿದಳ, 2 ದಳ ಅಂತಂತ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಬಟಾಣಿ ಬರುತ್ತಾ? ಬಟಾಣಿ ಬೆಳಿತೀರೇನ ರೇಷ್ಮೆ ಒಳಗಡೆ? ಆಪ್ಷನ್ ಸಿ ಬರಂಗಿಲ್ಲ. ವೆರಿ ಗುಡ್. ನೆಕ್ಸ್ಟ್ ಕ್ಯಾಸಿಯಾ ಅಂತಂದ್ ಹೇಳ್ಬಿಟ್ಟು, ಕ್ಯಾಸಿಯಾ ಅಂತಂದ್ ಹೇಳಿ ಇದು ಬರಂಗಿಲ್ಲ. ಕ್ಯಾಶೋನಟ್ ಅಂತ ಹಿಂಗ್ ಬರುತ್ತಲ್ಲ ಅದು. ಸೊ ಒಂದೇ ಏನಂತಂದ್ ಹೇಳಿದ್ರೆ ರೇಷ್ಮೆ ಒಳಗಡೆ ಟೈಪ್ಗಳು ಬರ್ತಾವ, ವಿಧಗಳು ಬರ್ತಾವ ರೇಷ್ಮೆದ್ರೊಳಗಡೆ, ಮತ್ತೆ ಏನ್ ಪ್ರಭೇದ ಅಂತ ಹೇಳ್ತೀವಲ್ಲ ಅದು. ಸೊ ಅದ್ರಲ್ಲಿ ತುಂಬಾ ಫೇಮಸ್ ಒಂದ್ ಯಾವ್ದಂತಂದ್ ಹೇಳಿದ್ರೆ ಮಲ್ಬೆರಿ. ಸೊ ಅದು ಕೂಡ ಕರ್ನಾಟಕದಲ್ಲಿ ಜಾಸ್ತಿ ಬೆಳಿತಾರ. ಮಲ್ಬೆರಿ ರೇಷ್ಮೆ ಏನಂತಂದ್ ಹೇಳಿದ್ರೆ ಜಾಸ್ತಿ ಕರ್ನಾಟಕದಲ್ಲಿ ಬೆಳಿತಾರ. ಸೊ ಅದ್ರಲ್ಲಿ ಅದಕ್ಕೆ ತುಂಬಾ ಇಂಪಾರ್ಟೆಂಟ್. ಮಲ್ಬೆರಿಯನ್ನ ಏನಂತಂದ್ ಹೇಳಿದ್ರೆ ರೇಷ್ಮೆ ಕೃಷಿಯಲ್ಲಿ ಬೆಳಿತಾರ. ಹಿಪ್ಪು ನೇರಳೆ ಅದು ಅದೇನೋ ಸೇಮ್, ಅದಕ್ಕೆ ಇಂಗ್ಲಿಷ್ ನೇಮ್ ಬತ್ ಬೇರೆ ಅಂತಾರ. ನಾನು ಅದನ್ನ ಕ್ಲಾಸ್ ಅಲ್ಲಿ ಮಾಡುವಾಗ ಹೇಳ್ತೀನಿ, ಜಸ್ಟ್ ನೆನ್ಪಿಟ್ಕೊಡ್ರಿ. ಎಸ್, ರೇಷ್ಮೆ ಕೇಂದ್ರ ಅಂತಂದ್ ಹೇಳಿ ಯಾವ್ದನ್ನ ಕರಿತೀವಿ ಅಂತಂದ್ ಹೇಳಿದ್ರೆ ರಾಮನಗರವನ್ನ ಕರಿತೀವಿ. ಆಮೇಲೆ ಇಡೀ ಇಂಡಿಯಾದಲ್ಲಿ ಅತಿ ಹೆಚ್ಚು ರೇಷ್ಮೆಯನ್ನ ಎಲ್ಲಿ ಬೆಳಿತೀವಿ ಅಂತಂದ್ ಹೇಳಿದ್ರೆ ಕರ್ನಾಟಕದಾಗ ಬೆಳಿತಾರ. ಅತಿ ಹೆಚ್ಚು ಕರ್ನಾಟಕದಾಗ. ವರ್ಲ್ಡ್ ಅಲ್ಲಿ ಬಂತು ಅಂತಂದ್ ಹೇಳಿದ್ರೆ ಅತಿ ಹೆಚ್ಚು ಎಲ್ಲಿ ಬೆಳಿತಾರ ಅಂತಂದ್ ಹೇಳಿದ್ರೆ ಚೀನಾದೊಳಗಡೆ ಬೆಳಿತಾರ. ಅತಿ ಹೆಚ್ಚು ರೇಷ್ಮೆ ಚೀನಾದಲ್ಲಿ ಬೆಳಿತಾರ. ಇಂಡಿಯಾ ಅಂತ ಬಂತು ಅಂತಂದ್ ಹೇಳಿದ್ರೆ ಅತಿ ಹೆಚ್ಚು ಕರ್ನಾಟಕದಲ್ಲಿ ಬೆಳಿತಾರ. ರೇಷ್ಮೆ ಕೇಂದ್ರ ಅಂತಂದ್ ಹೇಳಿ ಅಥವಾ ರೇಷ್ಮೆ ನಗರ ಅಂತಂದ್ ಹೇಳ್ಬಿಟ್ಟು ಯಾವ್ದನ್ನ ಕರೀತಾರ ಅಂತಂದ್ ಹೇಳಿದ್ರೆ ರಾಮನಗರ ಜಿಲ್ಲೆಯನ್ನ ಕರೀತಾರೆ. ಇಷ್ಟು ಪಾಯಿಂಟ್ಸ್ ಗಳು ಕ್ಲಿಯರ್. ಎಲಿಮಿನೇಷನ್ ಅರ್ಥ ಆಗೈತಿ ಎಲ್ರಿಗೂ? ಅದನ್ನೊಂದ್ ಹೇಳ್ರು. ಒಂದಾದ್ರೂ ಆಪ್ಷನ್ ತೆಗೆದು ಹಾಕ್ತಿರಿ ನೋಡಿದ ತಕ್ಷಣ, ಇನ್ನು ಸ್ಟಾರ್ಟಿಂಗ್ ಒಂದಾದ್ರೂ ಎಲಿಮಿನೇಷನ್ ಒಂದ್ ಆಪ್ಷನ್ ತೆಗೆದು ಹಾಕ್ತಿರಿ. ಒಬ್ಬೊಬ್ರು 2 ತೆಗೆದು ಹಾಕ್ತಾರ, ಒಬ್ಬೊಬ್ರು 3 ತೆಗೆದು ಹಾಕ್ತಾರ. ನೀವ್ ಹೆಂಗ್ ಪ್ರಾಕ್ಟೀಸ್ ಮಾಡ್ತೀರಿ, ಹೆಂಗ್ ಓದ್ತೀರಿ ನಾ ಹೇಳ್ದಂಗ ಹಂಗ್ ಈಸಿ ಆಕೋತ್ ಹೋಗೋದೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆನ್ಸರ್ ಹಾಕ್ರಿ, ಆಮೇಲೆ ಡಿಸ್ಕಷನ್ ಮಾಡೋಣ. ಎಸ್, ಇಲ್ಲಿ ನೋಡ್ರಿ, ದೇಶದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಉದ್ಯಮ ಯಾವುದು ಅಂತಂದ್ ಹೇಳಿ, ಲಾರ್ಜ್ ಪಬ್ಲಿಕ್ ಸೆಕ್ಟರ್ ಸೊ ಅಂಡರ್ಟೇಕಿಂಗ್ ಇನ್ ದ ಕಂಟ್ರಿ ಅಂತಂದ್ ಹೇಳಿ. ಅಂದ್ರೆ ಇವಾಗ ಬೆಸ್ಟ್ ಎಕ್ಸಾಂಪಲ್ ಹೆಂಗಂತಂದ್ ಹೇಳಿದ್ರೆ ಇಲ್ಲಿ ಇದ್ರಲ್ಲಿ ಯಾವ್ದು ಉದ್ಯಮ ಬರುತ್ತ, ಸೊ ಅಂದ್ರ ಅತಿ ಹೆಚ್ಚು ಉದ್ಯೋಗಗಳು ಕಂಡು ಬರ್ತಾವ ಅಲ್ಲಿ. ಸೊ ಅದ್ರಲ್ಲಿ ನಾವು ಫಸ್ಟ್ ಒನ್ ನೋಡ್ರಿ ಯಾವ್ದನ್ನ ತೆಗೆದು ಹಾಕ್ಬಹುದು. ಅತಿ ಹೆಚ್ಚು ಉದ್ಯೋಗಗಳು ಕಬ್ಬಿನ ಮತ್ತು ಉಕ್ಕಿನ ಸ್ಥಾವರದಲ್ಲಿ ಬರ್ತಾವನ? ಎಲ್ಲೂ ಬರಂಗಿಲ್ಲ, ಕಮ್ಮಿ ಜನರು ತಗೊಂತಾರಲ್ಲಿ. ಸೊ ಅಂದ್ರ ಆಪ್ಷನ್ ಡಿ ಬರುದೇ ಇಲ್ಲ ಕಂಪ್ಲೀಟ್ ಆಗಿ. ಅದಾದ ನಂತರ ರಸ್ತೆ ಮಾರ್ಗಗಳಲ್ಲಿ, ಸೊ ಇದು ಕೂಡ ಬರಂಗಿಲ್ಲ. ವಾಯು ಮಾರ್ಗದಲ್ಲಿ, ವಿಮಾನಗಳಲ್ಲಿ ಜಾಸ್ತಿ ಜನ ಬರುತ್ತಾನ? ಅದು ಬರಂಗಿಲ್ಲ. ನಮ್ಮ ಇಂಡಿಯಾದಲ್ಲಿ ಒಂದೇ ಒಂದು ರೈಲ್ವೆದಲ್ಲಿ ಏನಂತಂದ್ರೆ ಅತಿ ಹೆಚ್ಚು ಉದ್ಯೋಗಗಳಿದಾವು. ಅದಾದ ನಂತರ ಅತಿ ಹೆಚ್ಚು ಜನ ಟ್ರಾನ್ಸ್ಫರ್ ಕೂಡ ಇದು ಆಗ್ತಾರ, ಟ್ರಾನ್ಸ್ಪೋರ್ಟ್ ಆಗ್ತಾರೆ. ಅಂದ್ರೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಹೋಗಕ ಅತಿ ಹೆಚ್ಚು ಪಬ್ಲಿಕ್ ಸೆಕ್ಟರ್ ಯಾವ್ದು ಇರೋದು ಅಂತಂದ್ ಹೇಳಿದ್ರೆ ರೈಲ್ವೆ ಇರೋದು ಇವಾಗ. ಕ್ಲಿಯರ್ ಎಲ್ರಿಗೂ? ಎಸ್, ರೈಲ್ವೆ ಅಂತ ಬಂದ ತಕ್ಷಣ ನಮ್ಮ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ರೈಲ್ವೆ ಯಾವಾಗ ಸ್ಟಾರ್ಟ್ ಆಯ್ತು ಅಂತಂದ್ ಹೇಳಿದ್ರ 1853ರಾಗ ಮುಂಬೈ ಟು ತಾನೆವರೆಗೂ. ವೆರಿ ಗುಡ್. ಮುಂಬೈಯಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ತಾನೆವರೆಗೂ ಫಸ್ಟ್ ರೈಲ್ವೆ ಮಾರ್ಗ ಸ್ಟಾರ್ಟ್ ಆಗತ್ತ 1853ರಲ್ಲಿ. ಇದನ್ನ ಹಾಕ್ದವ್ರು ಯಾರಂತಂದ್ ಹೇಳಿದ್ರ, ಹಾಕ್ದವ್ರು ಯಾರು? ಯಾವ ವೈಸ್ರಾಯ್ ಹಾಕ್ತಾನ? ಯಾವ ಗವರ್ನರ್ ಅವನು? ಗವರ್ನರ್ ಜನರಲ್ ಯಾರಾಗಿರ್ತಾರ 1853ರಲ್ಲಿ? ಲಾರ್ಡ್ ಡೌಲ್ ಹೌಸಿ. ಇವ್ರೇನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ರೈಲ್ವೆ ಮಾರ್ಗಗಳನ್ನ ಹಾಕ್ತಾರ, ಟೆಲಿಗ್ರಾಫ್ ಅನ್ನ ಹಾಕ್ತಾರ. ಅದಾದ ನಂತರ ಇವ್ರು ಒಂದ್ ಏನೋ ಕಾನೂನ್ ಅಂತಂದಿರ್ತಾರಲ್ಲ, ಯಾವ್ದೋ ಒಂದ್ ಕಾನೂನನ್ನ ತಗೊಂಡ್ ಬಂದಿರ್ತಾರ. ಅದ್ ಯಾವ್ದಂತಂದ್ ಹೇಳಿದ್ರೆ ಡಾಕ್ಟ್ರಿನ್ ಲ್ಯಾಬ್ಸ್ ಅಂತಂದ್ ಹೇಳಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಡಾಕ್ಟ್ರಿನ್ ಲ್ಯಾಬ್ಸ್ ಅಂತಂದ್ ಹೇಳ್ತೀವಿ. ಸೊ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದ್ ಹೇಳಿ ಇದನ್ನ ತಗೊಂಡ್ ಬರ್ತಾರ. ನಾನು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬಾಳ್ ಕೊಟ್ಟೇನೆ ನಿಮಗೆ. ಇದ್ರ ಪ್ರಕಾರ ಯಾವ ಸಾಮ್ರಾಜ್ಯವನ್ನ ಮೊದಲು ವಶಪಡಿಸ್ಕೊಳ್ತಾರ? ಮೊದಲ ಸಾಮ್ರಾಜ್ಯ, ವೆರಿ ಗುಡ್, ಸತಾರ ಸಾಮ್ರಾಜ್ಯವನ್ನ ಮೊದಲ ಬಾರಿಗೆ ಏನಂತಂದ್ ಹೇಳಿದ್ರೆ ಈ ರೂಲ್ ಪ್ರಕಾರ ವಶಪಡಿಸ್ಕೊಳ್ತಾರ. ಇನ್ನೊಂದು ಬರುತ್ತಲ್ಲ ಸಹಾಯಕ ಸೈನ್ಯ ಪದ್ಧತಿ, ಲಾರ್ಡ್ ವೆಲ್ಲೆಸ್ಲಿ ತಗೊಂಡ್ ಬರ್ತಾನ ಸಹಾಯಕ ಸೈನ್ಯ ಪದ್ಧತಿ ಪ್ರಕಾರ ಯಾವ ಸಾಮ್ರಾಜ್ಯವನ್ನ ಫಸ್ಟ್ ವಶಪಡಿಸ್ಕೊಳ್ತಾರ? ಹೈದರಾಬಾದ್ ನಿಜಾಮ. ನಿಮಗ್ ನೆನ್ಪಿಟ್ಕೊಳಕ್ ನಾನು ಏನೋ ಒಂದ್ ಹೇಳಿದ್ದೆ, ಹಂಗ ನೆನ್ಪಿಟ್ಕೊಳ್ರಿ. ಬಟ್ ಆದ್ರೆ ಹೇಳುವಾಗ ನಿಜಾಮ ಅಂತ ಹೇಳ್ರಿ. ಹೈದರಾಬಾದ್ ನಿಜಾಮ. ಕೆಡದಾಗ ಕಮೆಂಟ್ ಹಾಕಿರಪ್ಪ, ಸರ್ ಅದಿನೋ ಏನದೀನಿ, ಹೆಂಗ್ ಮಾತಾಡ್ತಿಪ್ಪ ಅಂತಂದೇಳಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನ ಗೆದ್ದಂತಹ ಮೊದಲ ಭಾರತೀಯ ಮಹಿಳೆ ಯಾರು ಅಂತಂದೈತೆ. ಕರೆಕ್ಟ್ ಆಗಿರೋ ಆಪ್ಷನ್ ಅನ್ನ ಬರೀರಿ. ಅದಾದ ನಂತರ ಯಾವ್ದನ್ನ ತೆಗೆದು ಹಾಕ್ಬಹುದು. ಕೆಲವೊಂದ್ಸಾರಿ ಏನಂತಂದ್ ಹೇಳಿದ್ರೆ 15ಕ್ಕೆ 15 ಕ್ವಶನ್ಸ್ ಗಳನ್ನ ಎಲಿಮಿನೇಟ್ ಮಾಡಕ್ ಬರಂಗಿಲ್ಲ, ಎಲ್ಲ ಗೊತ್ತಿದ್ರೆ ಮಾಡ್ಬೋದು. ಬಟ್ ಆದ್ರ ಇಲ್ಲಿ ಏನಂತ ಒಂದೊಂದು ಕ್ವಶನ್ಸ್ ಗಳು ಈ ರೀತಿಯಾಗಿ ಬರ್ತಾವ.
ಇದರಲ್ಲಿ ಎಲ್ಲರೂ ಆಲ್ಮೋಸ್ಟ್ ಏನಂತಂದ್ ಹೇಳಿದ್ರೆ ಎಲ್ಲರೂ ಮ್ಯಾನ್ ಬುಕರ್ ಪ್ರೈಸ್ ಅನ್ನ ಗೆದ್ದಿದ್ದಾರೆ. ಎಲ್ಲರೂ ಮ್ಯಾನ್ ಬುಕರ್ ಪ್ರೈಸ್ ಅನ್ನ ಗೆದ್ದಿದ್ದಾರೆ. ಬಟ್ ಅದ್ರ ಫಸ್ಟ್ ತಗೊಂಡಂತ ಪರ್ಸನ್ ಯಾರಂತಂದ್ ಹೇಳಿದ್ರೆ, ನೀವು ಆಲ್ರೆಡಿ ಆಪ್ಷನ್ ಹಾಕಿದಿರಲ್ಲ, ಫಸ್ಟ್ ಯಾರು ತಗೊಂತಾರ ಅಂತಂದ್ ಹೇಳಿದ್ರೆ ಅರುಂಧತಿ ರಾಯ್. ಫಸ್ಟ್ ಮ್ಯಾನ್ ಬುಕರ್ ಪ್ರೈಸ್ ಅನ್ನ ತಗೊಂಡಂತಹ ಮಹಿಳೆ ಯಾರಂತಂದ್ ಹೇಳಿದ್ರೆ ಅರುಂಧತಿ ರಾಯ್ ಕರೆಕ್ಟ್ ಆಗಿರೋ ಆನ್ಸರ್. ಇಲ್ಲಿ ಎಲಿಮಿನೇಷನ್ ಮೆಥಡ್ ಎಲ್ಲರೂ ತಗೊಂಡಿದ್ದಾರೆ, ಎಲಿಮಿನೇಷನ್ ಮೆಥಡ್ ಮಾಡಕ್ ಆಗಂಗಿಲ್ಲ, ಒಂದೊಂದು ಕ್ವಶನ್ಸ್ ಗಳು ಬರಂಗಿಲ್ಲ ಅಂತ ಹೇಳಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಪ್ಲಾನೆಟ್ಸ್, ಅಥವಾ ಇದರಲ್ಲಿ ಯಾವ ಗ್ರಹವು ಅನಿಲ ದೈತ್ಯವಲ್ಲ, ಅಂದ್ರೆ ಅದರಲ್ಲಿ ಗ್ಯಾಸ್ ಇರಂಗಿಲ್ಲ, ಯಾವ ಗ್ರಹಗಳಲ್ಲಿ ಗ್ಯಾಸ್ಗಳಿಲ್ಲ ಅಂತಂದ್ರೆ, ಗ್ಯಾಸ್ ಇಲ್ಲ ಅಂತಂದ ಹೇಳಿ ಹೇಳ್ರಿ ನೋಡೋಣ. ಈ ಕಾನ್ಸೆಪ್ಟ್ ನಾನು ಡಿಸ್ಕಷನ್ ಮಾಡಿಲ್ಲ, ಬಟ್ ಅದ್ರ ಗೊತ್ತಿರುತ್ತೆ ಎಲ್ರಿಗೂ, ಟ್ರೈ ಮಾಡ್ರಿ. ವೆರಿ ಗುಡ್. ಇದು ನಾನು ನಿಮ್ಗೆ ಎಲ್ಲಾದ್ರೂ ಈ ಟಾಪಿಕ್ ನ ಡಿಸ್ಕಷನ್ ಮಾಡ್ತಿದ್ನಿ ಅಂತಂದ್ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಮಂಗಳ ಗ್ರಹ ಅಂತಂದ್ ಹೇಳಿ ಆನ್ಸರ್ ಹೇಳ್ತಿದ್ರಿ. ಸೊ ಉಳಿದುದೆಲ್ಲ ಎಲಿಮಿನೇಟ್ ಆಗ್ತಿದ್ವು. ಇಲ್ಲಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ, ಈಗ ಸೋಲಾರ್ ಸಿಸ್ಟಮ್ ಐತೆ, ಸೋಲಾರ್ ಪ್ಯಾನೆಲ್ ಐತೆ. ಇವನ್ ಯಾರಂತಂದ್ ಹೇಳಿದ್ರೆ ಇವನ್ ಸೂರ್ಯ. ಸೂರ್ಯ. ಕ್ಲಿಯರ್. ಸೂರ್ಯ ಆದ ನಂತರ ನೆಕ್ಸ್ಟ್ ಬರುವಂತಹ ಒಂದು ಗ್ರಹ ಯಾವ್ದಂತಂದ್ ಹೇಳಿದ್ರೆ ಬುಧ ಗ್ರಹ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತಂತಂದ್ ಹೇಳಿದ್ರೆ ಶುಕ್ರ ಗ್ರಹ ಬರುತ್ತೆ. ಆಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತಂತಂದ್ ಹೇಳಿದ್ರೆ ಭೂಮಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತಂತಂದ್ ಹೇಳಿದ್ರೆ ಮಂಗಳ ಗ್ರಹ ಬರುತ್ತೆ. ಆಮೇಲೆ ಇಲ್ಲಿ ಒಂದ್ ಏನಂತಂದ್ ಹೇಳಿದ್ರೆ ಸಣ್ಣ ದೈತ್ಯಾಕಾರದ ಏನಂತಂದ್ ಹೇಳಿದ್ರೆ ಬಂಡೆಗಲ್ಗಳ ಪಟ್ಟಿ ಬರುತ್ತೆ. ಕ್ಷುದ್ರ ಗ್ರಹಗಳ ಪದ್ದಿ ಅಂತಂದ್ ನಾವು ಇನ್ನು ಹೇಳ್ತೀವಲ್ಲ, ಅದನ್ನ ನಾವು ಆಮೇಲೆ ನೋಡ್ಕೊಳ್ಳೋಣ. ಇವೇನ್ 4 ಇದಾವಲ್ಲ, ಬುಧ ಗ್ರಹ, ಶುಕ್ರ ಗ್ರಹ, ಭೂಮಿ, ಮಂಗಳ, ಸೂರ್ಯನಿಗೆ ಸಮೀಪ ಇರೋದ್ರಿಂದ ಇವೆಲ್ಲ ಏನಂತಂದ್ ಹೇಳಿದ್ರೆ ಬೇಗ ತಣ್ಣಗಾಗ್ಬಿಟ್ಟು ಅಥವಾ ಏನೋ ಒಂದಾಗಿ, ಸೊ ಇವೆಲ್ಲ ಏನಂತಂದ್ ಹೇಳಿದ್ರೆ ಗ್ಯಾಸ್ ಇಂದ ಕೂಡ್ಕೊಂಡಿಲ್ಲ, ಇವುದ್ರಲ್ಲಿ ಅನಿಲಗಳಿಲ್ಲ. ಇವೆಲ್ಲ ಯಾವ್ದ್ರಿಂದ ಅಂತಂದ್ ಹೇಳಿದ್ರೆ ಕಲ್ಲು, ಮಣ್ಣು, ಪರ್ವತಗಳಿಂದ ಕೂಡ್ಕೊಂಡೈತೆ. ಸೊ ಅದಕ್ಕೋಸ್ಕರ ಇವುಗಳನ್ನ ನಾವೇನಂತಂದ್ ಹೇಳಿದ್ರೆ ಗ್ಯಾಸ್ ಪ್ಲಾನೆಟ್ಸ್ ಅನ್ನಂಗಿಲ್ಲ. ಕ್ಲಿಯರ್ ಎಲ್ರಿಗೂ? ಇದನ್ನಷ್ಟ ನೆನ್ಪಿಟ್ಕೊಡ್ರಿ, ಇದನ್ನ ಕ್ವಶನ್ ಕೇಳ್ತಾರ. ಇದ್ರಲ್ಲೆಲ್ಲ ಏನಂತಂದ್ರೆ ಕಲ್ಲು, ಮಣ್ಣು, ಆಮೇಲೆ ಗ್ಯಾಸ್ಗಳಿರೋದ್ರಿಂದ ಇವುಗಳನ್ನ ನಾವು ಗ್ಯಾಸ್ ಪ್ಲಾನೆಟ್ಸ್ ಗಳು ಅನ್ನಂಗಿಲ್ಲ. ಮಂಗಳ ಗ್ರಹವನ್ನ ಬಿಟ್ಟು ನೆಕ್ಸ್ಟ್ ಯಾವ್ದು ಬರುತ್ತೆ? ಗುರು ಗ್ರಹ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ? ಶನಿ ಗ್ರಹ. ಅದಾದ ನಂತರ ಯುರೇನಸ್. ಅದಾದ ನಂತರ ನೆಕ್ಸ್ಟ್ ಯಾವ್ದು ಅಂತಂದ್ ಹೇಳಿದ್ರೆ ನೆಪ್ಚೂನ್, ಯುರೇನಸ್ ಯಾವ್ದು ನೋಡ್ರಲ್ಲಿ ಕರೆ ಇದು. ಇವು ಎಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಇವು ಕಲ್ಲು, ಮಣ್ಣು ಕೂಡ್ಕೊಂಡಿಲ್ಲ. ಎಲ್ಲ ಅಲ್ಲಿ ಏನಿದಾವ ಅದ್ರಲ್ಲಿ ಎಲ್ಲಾನು ಗ್ಯಾಸ್ಗಳಿದಾವ. ಅವು ಇನ್ನೂ ಏನಂತಂದ್ ಹೇಳಿದ್ರೆ ಕೂಲ್ ಆಗ್ಬಿಟ್ಟು ಇದನ್ನ ಆಗಿಲ್ಲ, ಮಣ್ಣ ರಚನೆ ಆಗಿಲ್ಲ, ಕಲ್ಲಿನ ರಚನೆ ಆಗಿಲ್ಲ ಅಲ್ಲಿ. ಇವು ಎಲ್ಲಾ ಗ್ರಹಗಳಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಗ್ಯಾಸ್, ಅನಿಲ ತುಂಬಿಕೊಂಡೈತೆ. ಸೊ ಅದಕ್ಕೋಸ್ಕರ ನಾವ್ ಹೇಳಿದ್ವಲ್ಲ, ಯುರೇನಸ್ ಅಲ್ಲಿ ಮೀಥೇನ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವ್ ಏನಂತ ಹೇಳ್ತೀವಿ, ಅದು ನಮ್ಗೆ ಹಸಿರಾಗಿ ಕಾಣಿಸುತ್ತೆ. ಇನ್ನೊಂದು ನಿಮ್ಗೆ ಹೇಳ್ಬೇಕು, ಸೊ ಶನಿ ಗ್ರಹದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ವಜ್ರದ ಮಳೆ ಬೀಳುತ್ತೆ, ಅಲ್ಲಿ ಶನಿ ಗ್ರಹದಾಗ. ಕ್ಲಿಯರ್ ಎಲ್ರಿಗೂ? ಸೊ ಈ ಕಾನ್ಸೆಪ್ಟ್ ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂತಂದ್ ಹೇಳ್ತೀವಿ. ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಇವೆಲ್ಲ ಗ್ಯಾಸ್ ಪ್ಲಾನೆಟ್ಸ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇಲ್ಲಿ ನೋಡ್ರಿ, ವಿಶ್ವಸಂಸ್ಥೆ ಯಾವ ವರ್ಷದಲ್ಲಿ ಸ್ಥಾಪನೆ ಆಯ್ತು ಅಂತಂದ್ ಹೇಳಿ. ಯುನೈಟೆಡ್ ನೇಷನ್ಸ್ ಅಂತಂದ್ ಐತಲ್ಲ, UNO ಅಂತಂದ್ ಹೇಳ್ತೀವಿ. ಸೊ ವಿಶ್ವಸಂಸ್ಥೆ ಅದು ಯಾವಾಗ ಸ್ಥಾಪನೆ ಆಯ್ತು ಅಂತಂದ್ ಹೇಳಿ ಕೇಳಿದಾರೆ. ಸೊ ಇಲ್ಲಿ ನಾನ್ ನಿಮ್ಗೆ ಏನಂತಂದ್ ಹೇಳಿದ್ರೆ ಎಲ್ಲಾನು ಒಂದೊಂದು ಡೇಟ್ ಗಳನ್ನ ಕೊಟ್ಟಿದ್ದೀನಿ. ಇದ್ ನೋಡ್ರಿ, ಈ ಡೇಟ್ ಐತಲ್ಲ 1919, ಈ ಡೇಟ್ ಆಗತ್ತಾ? ನಾವು ನೋಡಿದ ತಕ್ಷಣ ಈ ಡೇಟ್ ಆಗಂಗಿಲ್ರಿ ಸರ್. ಯಾಕಂತಂದ್ ಹೇಳಿದ್ರೆ ಆ ಟೈಮಲ್ಲಿ ಇನ್ನು 2ನೇ ಮಹಾಯುದ್ಧ ನಡೆದಿರೋದಿಲ್ಲ. 1ನೇ ಮಹಾಯುದ್ಧ 1914ರಿಂದ 18ರವರೆಗೂ ನಡೆಯುತ್ತ. ಸೊ ಅವಾಗೇನಪ್ಪಾ ಅಂತಂದ್ ಹೇಳಿದ್ರೆ ರಾಷ್ಟ್ರೀಯ ಲೀಗ್ ಅದು ಸ್ಥಾಪನೆ ಆಗತ್ತೆ. ಅದಾದ ನಂತರ 1939ರಿಂದ 1945ರವರೆಗೂ 2ನೇ ಮಹಾಯುದ್ಧ ನಡೆಯುತ್ತೆ. ಇನ್ನು ನೆಕ್ಸ್ಟ್ ಮಹಾಯುದ್ಧಗಳು ನಡಿಬಾರದು ಅಂತಂದ್ ಹೇಳಿ ಯಾವ್ದನ್ನ ಸ್ಥಾಪನೆ ಮಾಡ್ತಾರ? ವಿಶ್ವಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಈಗ 1919 ಹೇಳ್ರಿ ಬರುತ್ತೇನಲ್ಲಿ? ಬರಂಗಿಲ್ಲ. ಸೊ ಈ ಆಪ್ಷನ್ ಅನ್ನ ತೆಗೆದಾಕ್ತಿವಿ. ಸೊ ನಾವ್ ಹೇಳ್ತೀವಿ ಇಲ್ಲಿ 1919 ನಾವು ಎದಕ್ ನೆನ್ಪಿಟ್ಕೋಬೇಕು? ಒಂದು ಆಕ್ಟ್ ಬರುತ್ತಲ್ಲ, ಮಾಂಟೆಗೋ ಚೇಮ್ಸ್ಫರ್ಡ್ ಆಕ್ಟ್, ಅಂತಂತ ಹೇಳಿ ಬರುತ್ತೆ ಅದು. ಅದಾದ ನಂತರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಹೇಳಿದ್ರೆ ಯಾರೋ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919 ಏಪ್ರಿಲ್ 13ನೇ ತಾರೀಕು ನಡೆಯುತ್ತೆ. ಅದ್ರ ಜೊತೆಗೆ ಇನ್ನೊಂದೇನ್ ಬರುತ್ತೆ? ರೌಲತ್ ಕಾಯ್ದೆ. ವೆರಿ ಗುಡ್. ರೌಲತ್ ಕಾಯ್ದೆನು ಕೂಡ ಏನಂತಂದ ಹೇಳಿದ್ರೆ 1919 18ರ ಟೈಮಲ್ಲಿ ಬಂದಿತ್ತು. ಇಷ್ಟು ನೆನ್ಪಿಟ್ಕೊಂಡ್ವಿ. ಸೊ ನಮ್ದು ಆನ್ಸರ್ ಇಲ್ಲಿ ಯಾವ್ದು ಕರೆಕ್ಟ್ ಆಗತ್ತಂದ್ರೆ 1945 ಕರೆಕ್ಟ್ ಆಗತ್ತೆ. ಯಾಕಂದ್ರೆ ಜಸ್ಟ್ 1945ರೊಳಗಡೆ ಯುದ್ಧ ಮುಗಿದಿರುತ್ತೆ, ಸಡನ್ ಆಗಿ UNO ಸ್ಥಾಪನೆ ಮಾಡ್ತಾರೆ, ವಿಶ್ವಸಂಸ್ಥೆ. ಅದು ಯಾವತ್ತಂತಂದ್ ಹೇಳಿದ್ರೆ ಅಕ್ಟೋಬರ್ 24ನೇ ತಾರೀಕು.
ಅಕ್ಟೋಬರ್ 24ನೇ ತಾರೀಕು 1945ರಲ್ಲಿ ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತೆ. ಇನ್ನು ಇವೆರಡು ಪಾಯಿಂಟ್ಸ್ ಗಳಿದಾವಲ್ಲ, ಇದನ್ನ ಬಿಡ್ರಿ. ಇದನ್ನ 1956ರಲ್ಲಿ ಏನಂತಂದ್ ಹೇಳಿದ್ರೆ 14 ರಾಜ್ಯಗಳ ರಚನೆ ಆಗತ್ತ ಅಂತಂದ್ ಹೇಳಿ ಅದನ್ನ ನೆನ್ಪಿಟ್ಕೋಬೇಕು. 1961ರಲ್ಲಿ ಏನಾಗತ್ತೆ, ಪಾನಿಪತ್ ಕದನ ಯಾವಾಗ ಆಗ್ತಿತ್ರ? ಪಾನಿಪತ್ ಕದನ ಯಾವಾಗ ಆಗ್ತಾವ? 3 ಪಾನಿಪತ್ ಕದನಗಳು 1556ರಲ್ಲಿ ಒಂದಾಗತ್ತ, 1761ರಲ್ಲಿ ಆಗತ್ತ, ಇನ್ನೊಂದು ಫಸ್ಟ್ ಒಂದು 1526ರಲ್ಲಿ ಆಗತ್ತ. 1ನೇ ಪಾನಿಪತ್ ಕದನ, 2ನೇ ಪಾನಿಪತ್ ಕದನ, 3ನೇ ಪಾನಿಪತ್ ಕದನ. 1961ರಾಗ ಎಲ್ಲಾದ್ರೂ ಪಾನಿಪತ್ ಕದನ ಆಗತ್ತ? ನಮ್ಗೆ ಆಲ್ರೆಡಿ ಸ್ವತಂತ್ರ ಸಿಕ್ಕೈತೆ. 1961ರಲ್ಲಿ ಏನಂತಂದ ಹೇಳಿದ್ರೆ ಗೋವಾದಾಗ ಇನ್ನು ಪೋರ್ಚುಗೀಸರು ಇರ್ತಾರ, ಗೋವಾದಿಂದ ಅವ್ರನ್ನ ತೆಗೆದಾಕ್ತಿವಿ. ಆಪರೇಷನ್ ವಿಜಯ್ ಅಂತಂದ ಹೇಳ್ತೀವಿ. 1961ರಲ್ಲಿ ಪೋರ್ಚುಗೀಸರು ಹೊರಟು ಹೋಗ್ತಾರ ಗೋವಾದಿಂದ. ಗುಡ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೋಡೋಣ ಯಾವ ಆಪ್ಷನ್ಸ್ ಗಳು ನೀವು ತೆಗೆದು ಹಾಕಿದಿರಿ ನೋಡೋಣ. ವಿಶ್ವದ 2ನೇ ಅತಿ ಉದ್ದವಾದ ನದಿ ಅಂತ ಕೇಳಿದಾರೆ. ನಾನು ಫಸ್ಟ್ನೇದ್ ಕೇಳಿಲ್ಲ, 2ನೇದ್ ಅಂತ ಕೇಳಿದಾನೆ. ಉದ್ದವಾದ ನದಿ, ಲಾಂಗೆಸ್ಟ್ ರಿವರ್. ಸೊ ಇವಾಗ ನಮ್ದು ಹೇಳ್ರಿ, ನಾವು ಡೈರೆಕ್ಟ್ ಆಗಿ ಫಸ್ಟ್ ಯಾವ ಆಪ್ಷನ್ ನ ತೆಗೆದು ಹಾಕ್ಬಹುದು ಅಂದ್ರೆ ನೈಲ್ ಅಂತಂದ್ ಹೇಳಿ. ಯಾಕಂತಂದ್ ಹೇಳಿದ್ರ ಇದು 1ನೇ ಉದ್ದವಾದ ನದಿ. ಪ್ರಪಂಚದ ಅತಿ ಉದ್ದವಾದ ನದಿ ಯಾವ್ದಂತಂದ್ ಹೇಳಿದ್ರ ನಾವು ನೈಲ್ ನದಿ ಅಂತಂದ್ ಹೇಳ್ತೀವಿ. ಇದು ಯಾವ ಖಂಡದಲ್ಲಿ ಬರುತ್ತ? ಆಫ್ರಿಕಾದಲ್ಲಿ ಹರಿಯುತ್ತ ನೈಲ್ ನದಿ. ಸೊ ಈ ಆಪ್ಷನ್ ನ ತೆಗೆದಾಕಿದ್ವಿ. ಇದ್ರ ಹೆಸರು ಎಲ್ಲಾದ್ರೂ ಕೇಳಿದೇವ್ ಹೆಸರು, ಬಟ್ ಅದ್ರ ಅಷ್ಟೊಂದೇನೋ ಕೇಳಿಲ್ಲ. ಮಿಸಿಸಿಪ್ಪಿ, ಇದನ್ನು ತೆಗೆದು ಹಾಕ್ಬಹುದು, ಮಿಸಿಸಿಪ್ಪಿ ನದಿ. ಅದಾದ ನಂತರ ನೆಕ್ಸ್ಟ್ ಅಮೆಜಾನ್ ನದಿಗೆ ಏನಂತಂದ್ ಹೇಳ್ತೀವಿ ನಾವು ಹೇಳ್ರಿ? ಅತಿ ಅಗಲವಾದ, ಅತಿ ದೊಡ್ಡದಾದ ಅಂತಂದ್ ಹೇಳ್ತೀವಿ. ಅತಿ ಉದ್ದವಾದಲ್ಲ, ದೊಡ್ಡದಾದ, ಲಾರ್ಜೆಸ್ಟ್ ಅಂತಂದ್ ಹೇಳ್ತೀವಿ ಅಮೆಜಾನ್ಗೆ. ಅದಕ್ಕೋಸ್ಕರ ಅಮೆಜಾನ್ ಅನ್ನು ತೆಗೆದಾಕ್ತಿವಿ. ಸೊ ಆಪ್ಷನ್ ಬಿ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗುತ್ತಾ? ಯಾಂಗಡ್ಜೆ ನದಿ. ಯಾವ ನದಿ ಅಂತಂದ್ ಹೇಳ್ತೀವಿ? ಯಾಂಗಡ್ಜೆ ನದಿ. ಅದು ಎಲ್ಲಿ ಕಂಡು ಬರುತ್ತ? ಚೀನಾದೊಳಗಡೆ ಕಂಡು ಬರುವಂತಹ ನದಿ ಯಾಂಗಡ್ಜೆ ನದಿ. ಸೊ ಇದು 2ನೇ ಅತಿ ಉದ್ದವಾದ ನದಿ ಆಗತ್ತೆ. ಇನ್ನೊಂದು ಬರುತ್ತ ಚೀನಾದಲ್ಲಿ, ನೆನ್ಪಿಟ್ಕೋಬೇಕಾಗಿದ್ದು ಹುವಾಂಗ್ ಹೋ ಅಂತಂದ್ ಹೇಳಿ. ಹುವಾಂಗ್ ಹೋ ನದಿ, ಯಾಂಗಡ್ಜೆ ನದಿ ಮತ್ತು ಹುವಾಂಗ್ ಹೋ ನದಿ ಅಂತಂದ್ ಹೇಳಿ 2 ಬರ್ತಾವ. ಸೊ ಇದನ್ನ ನೆನ್ಪಿಟ್ಕೊಳ್ರಿ. ಆಮೇಲೆ ಅಮೆಜಾನ್ ನದಿ ಎಲ್ಲಿ ಕಂಡು ಬರುತ್ತೆ? ಅಮೆಜಾನ್ ನದಿ ಇಲ್ಲಿ ನೋಡ್ರಿ, ಮಿಸಿಸಿಪ್ಪಿ ಇದು ನೋಡ್ರಿ, ನೈಲ್ ನದಿ ಆಫ್ರಿಕಾದಾಗ ಕಂಡು ಬಂತು. ಅಮೆಜಾನ್ ನದಿ ಎಲ್ಲಿ ಕಂಡು ಬರುತ್ತೆ? ಸೌತ್ ಅಮೆರಿಕಾದಾಗ, ದಕ್ಷಿಣ ಅಮೆರಿಕಾದೊಳಗಡೆ ಕಂಡು ಬರುತ್ತೆ. ದಕ್ಷಿಣ ಅಮೆರಿಕಾ, ಬ್ರೆಜಿಲ್, ಅರ್ಜೆಂಟೀನಾ ಐತಲ್ಲ, ಸೌತ್ ಅಮೆರಿಕಾದಾಗ ಕಂಡು ಬರುತ್ತೆ, ನಾರ್ತ್ ಅಮೆರಿಕಾದಾಗಲ್ಲ. ಇದು ಮಿಸಿಸಿಪ್ಪಿ ನದಿ ಐತಲ್ಲ, ಮಿಸಿಸಿಪ್ಪಿ, ಇದು ನಾರ್ತ್ ಅಮೆರಿಕಾದಾಗ ಕಂಡು ಬರುತ್ತೆ. ನಾರ್ತ್ ಅಮೆರಿಕಾ ಹೆಂಗೈತ್ ನೋಡಾಕ? ಈ ತರ ಆಯ್ತಾ? ಎಸ್, ಮಿಸಿಸಿಪ್ಪಿ ನದಿ ಏನಂತಂದ್ ಹೇಳಿದ್ರೆ ಇಲ್ಲಿ ಹರಿಯುತ್ತೆ. ಕ್ಲಿಯರ್ ಎಲ್ರಿಗೂ ಪಾಯಿಂಟ್ಸ್ಗಳು? ನೆಕ್ಸ್ಟ್ ಕ್ವಶನ್ ನೋಡ್ರಿ. ನನಗೇನೋ ನೀವು ಎಲಿಮಿನೇಟ್ ಮಾಡ್ಬೇಕು. 1 ಆಪ್ಷನ್ ಎಲಿಮಿನೇಟ್ ಮಾಡ್ರೆ ಸಾಕ, 2 ಆಪ್ಷನ್ಸ್ಗಳನ್ನ ಎಲಿಮಿನೇಟ್ ಮಾಡ್ರಿ, ಗ್ರೇಟ್. ಎಕ್ಸಾಮ್ ಟೈಮಲ್ಲಿ ಏನಂತಂದ್ ಹೇಳಿದ್ರೆ 3ಕ್ಕೆ 3 ಎಲಿಮಿನೇಟ್ ಆಗ್ತಾವ. ಯಾಕಂತಂದ್ ಹೇಳಿದ್ರೆ ಸಂಬಂಧ ಇಲ್ದನ ಕೊಟ್ಟಿರ್ತಾರ. ಇವಾಗ ನಾ ಏನಂತಂದ್ ಹೇಳಿದ್ರೆ ನಿಮ್ಗೆ ಎಲ್ಲಾನು ಎಲಿಮಿನೇಷನ್ ಮಾಡಕ್ ಬರ್ಬಾರ್ದಂಗ್ ತಗೊಂಡಿರ್ತಾನೆ, ಬಟ್ ಅದ್ರ ಎಕ್ಸಾಮ್ ಟೈಮಲ್ಲಿ ಇದಕ್ಕಿಂತ ಈಸಿ ಇರ್ತಾವ. ಇಲ್ಲಿ ನೀವು ಶ್ರದ್ಧೆಯಿಂದ ಕಲಿಬೇಕಷ್ಟೇ. ಇದು ನೋಡ್ರಪ್ಪ, ಚೆರ್ನೋಬಿಲ್ ಪರಮಾಣು ದುರಂತ ಅಂತಂದ್ ಹೇಳಿದ್ವಿ. ಚೆರ್ನೋಬಿಲ್ ನ್ಯೂಕ್ಲಿಯರ್ ಡಿಸಾಸ್ಟರ್. ಸೊ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಏನ್ ನಿನ್ ಡಿಸ್ಕಷನ್ ಮಾಡತಿದ್ವಲ್ಲ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ಒಂದು ಡಿಸಾಸ್ಟರ್ ಆಗೈತೆ, ಒಡೆದು ಹೋಗ್ಬಿಟ್ಟೈತಿ. ಅಲ್ಲಿ ಇನ್ನೂವರೆಗೂ ಅಲ್ಲಿ ಯಾರು ಜೀವನ ನಡೆಸಕ್ಕಾಗಿಲ್ಲ. ಅಲ್ಲಿ ಯಾವ್ದು ಒಂದು ಕೂಡ ಸಸ್ಯಗಳು ಕೂಡ ಬೆಳೆಯಕ್ಕಾಗಂಗಿಲ್ಲ. ಸೊ ಅಂತ ಒಂದು ಚೆರ್ನೋಬಿಲ್ ಪ್ರದೇಶ, ಅಲ್ಲಿ ನ್ಯೂಕ್ಲಿಯರ್ ಇದು ನಡೀತು. ಅದು ಯಾವ ದೇಶದಲ್ಲಿ ನಡೀತು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಸೊ ಇಲ್ಲಿ ನೋಡ್ರಿ, ನಮ್ಗೆ ಇದನ್ನೆಲ್ಲ ನೋಡಿದಾಗ ನಮ್ಗ ಸ್ಟಡಿ ಪ್ರಕಾರ ನಮ್ ಬುಕ್ಸ್ ಗಳಲ್ಲಿ ಕೊಟ್ಟಿರುವಂತದ್ದಾಗಿರ್ಬೋದು, 8th, 9th, 10th ಬುಕ್ಸ್ ಗಳಲ್ಲಿ, 8th, 9th, 10th ಸಮಾಜ ವಿಜ್ಞಾನ ಬುಕ್ಸ್ ಗಳಾಗಿರ್ಬೋದು, ಸೈನ್ಸ್ ಬುಕ್ಸ್ ಗಳಾಗಿರ್ಬೋದು, ಲಾಸ್ಟ್ 2 ಆಪ್ಷನ್ ಎಲ್ಲಾದ್ರೂ ಕೇಳಿದೇವೇನ್? ಲಿಥುವೇನಿಯಾ, ಬೆಲಾರಸ್ ಅಂತಂದ್ ಹೇಳಿ ಎಲ್ಲಾದ್ರೂ ಕೇಳಿದೀವಿ? ಅದ್ರ ಬಗ್ಗೆ ಎಲ್ಲೂ ಕೇಳಿಲ್ಲ. ಸೊ ಅದಕ್ಕೋಸ್ಕರ ನಾನು 2 ತೆಗೆದಾಕ್ಬಿಡ್ತ, ಎಲಿಮಿನೇಟ್ ಆಯ್ತು. ಇನ್ನು ಉಳಿದಿರೋದು 2, ರಷ್ಯಾ ಮತ್ತು ಉಕ್ರೇನ್ ಬಗ್ಗೆ ಕೇಳಿದ್ವಿ. ರಷ್ಯಾ ಮತ್ತು ಉಕ್ರೇನ್. ಸೊ ಈಗ ನೀವು ನೋಡಿರ್ಬೋದು, ರಷ್ಯಾ ಉಕ್ರೇನ್ ಯುದ್ಧ ನಡೀತು, ಅದ್ರಲ್ಲೆಲ್ಲ ನ್ಯೂಸ್ ಎಲ್ಲ ನೋಡಿದ್ರಿ ಅಂತಂದ್ ಹೇಳಿದ್ರೆ, ಈ ಚೆರ್ನೋಬಿಲ್ ಪರಮಾಣು ಏನೈತಲ್ಲ, ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಉಕ್ರೇನ್ ದೇಶದೊಳಗಡೆ ಕಂಡು ಬರುತ್ತೆ. ಯಾವ ದೇಶದಲ್ಲಿ?
ಉಕ್ರೇನ್ ದೇಶದೊಳಗಡೆ ಕಂಡು ಬರುತ್ತೆ. ರಷ್ಯಾ ಬರಂಗಿಲ್ಲ. ರಷ್ಯಾ ನೆನ್ಪಿಟ್ಕೊಳ್ಳೋದೇನು, ಅತಿ ದೊಡ್ಡ ದೇಶ, ಪ್ರಪಂಚದ ಅತಿ ದೊಡ್ಡ ದೇಶ ಯಾವುದು, ರಷ್ಯಾ ಅಂತಂದ ಹೇಳ್ತೀವಿ. ರಷ್ಯಾದ ರಾಜಧಾನಿ ಯಾವುದು, ಮಾಸ್ಕೋ. ರಷ್ಯಾದ ರಾಜಧಾನಿ ಯಾವುದು, ಮಾಸ್ಕೋ. ಸೊ ಮಾಸ್ಕೋ ಏನ್ ರಾಜಧಾನಿ ಐತಲ್ಲ, ಸೊ ಅದ್ರ ಪಕ್ಕನೆ ಹರಿದಾಗುವಂತ ನದಿ ಯಾವ್ದಂದ್ರ ಮಾಸ್ಕೋ ನದಿ. ಸೊ ಆ ಮಾಸ್ಕೋ ನದಿ ಅದಾದ ನಂತರ ನೆಕ್ಸ್ಟ್ ನಮ್ಮ ಭಾರತ ದೇಶದ ಬ್ರಹ್ಮಪುತ್ರ ನದಿ. ಈ ಎರಡು ಹೆಸರನ್ನ ತಗೊಂಡು ಒಂದು ಕ್ಷಿಪಣಿ ಮಿಸೈಲ್ ಹೆಸರಿಟ್ರು, ಅದ್ರ ಹೆಸರು ಏನಂತಂದ್ರೆ ಬ್ರಹ್ಮೋಸ್ ಅಂತಂದ ಹೇಳ್ತೀವಿ. ಬ್ರಹ್ಮೋಸ್ ಮಿಸೈಲ್ ರಷ್ಯಾ ಮತ್ತು ಭಾರತದ ಜಂಟಿಯಾಗಿ ತಯಾರು ಮಾಡ್ತಿದ್ರು. ಎಸ್, ಇನ್ನೊಬ್ರು ಯಾರೋ ಏನೋ ಹೇಳಿದ್ರು, ರಷ್ಯಾ ಅಂತಂದ್ ಬಂದಾಗ ಪಂಚವಾರ್ಷಿಕ ಯೋಜನೆಗಳನ್ನ ಯಾವ ದೇಶದಿಂದ ತಗೊಂಡಿದೀವಿ, ಅದನ್ನು ಕೂಡ ರಷ್ಯಾ ದೇಶದಿಂದ ತಗೊಂಡಿದೀವಿ. ಇಷ್ಟು ಪಾಯಿಂಟ್ಸ್ ಗಳು ಮಾತ್ರ ನೆನ್ಪಿಟ್ಕೋಬೇಕು. ಉಳಿದಿರೋ ಇನ್ನೊಂದು ಪಾಯಿಂಟ್ ಐತ್ರ ರಷ್ಯಾದಲ್ಲಿ, ಯಾರಾದ್ರೂ ಹೇಳ್ತೀರಿ? ಡೀಪೆಸ್ಟ್ ಲೇಕ್, ಅತ್ಯಂತ ಆಳವಾದ ಸರೋವರ. ಯಾರಾದ್ರೂ? ಅತ್ಯಂತ ಆಳವಾದ ಸರೋವರ, ಅದು ಕೂಡ ರಷ್ಯಾದಲ್ಲೇ ಕಂಡು ಬರುತ್ತೆ. ಅದು ಯಾವ್ದಂತ ಸರ್ಚ್ ಮಾಡ್ರಿ. ಅವೆಲ್ಲ ಬೇಡ, ಅವನ್ನೆಲ್ಲ ನಾವು ಡಿಸ್ಕಷನ್ ನೆಕ್ಸ್ಟ್ ಮಾಡೋಣ. ಈಗೆಲ್ಲ ಹೇಳ್ತಂತಂದ್ರೆ ತಲೆ ಮೇಲಿಂದ ಹಾರಿ ಹೋಗ್ಬಿಡ್ತಾವ. ಸ್ವಲ್ಪ ಅಷ್ಟು ಡಿಸ್ಕಷನ್ ಮಾಡೋದು. ನೆಕ್ಸ್ಟ್ ನೋಡ್ರಿ, ಯಾವ ಸಿಂಧೂಕನೇ ನಾಗರಿಕತೆಯ ಸ್ಥಳ ಗ್ರೇಟ್ ಬಾತ್ ಅಥವಾ ಈಜುಕೊಳ ಅಂತಂದು ಹೇಳ್ತೀವಿ ನೋಡ್ರಿ. ಈಜುಕೊಳ, ಸಿಂಧೂ ನಾಗರಿಕತೆಯಲ್ಲಿ ಈಜುಕೊಳ ಅಥವಾ ಗ್ರೇಟ್ ಬಾತ್ ಯಾವ ಸ್ಥಳದಲ್ಲಿತ್ತು ಅಂತಂದು ಹೇಳಿ ಕ್ವಶನ್ ಕೇಳಿದಾರ. ಎಸ್, ಓಕೆ, ಗುಡ್. ಸಿ ಡಿ ಬರಂಗಿಲ್ಲ. ಅದಾದ ನಂತರ ಹರಪ್ಪ ಬರಂಗಿಲ್ಲ. ಡನ್. ಸೊ ಇಲ್ಲಿ ನೋಡ್ರಿ, ನನಗೆ ಈಗ ಹೇಳ್ರಿ. ಓಕೆ, ಎಲ್ರಿಗೂ ಗೊತ್ತಾಯ್ತು. ಮೊಹೆಂಜೋದಾರೋ ಓದಿದಿರ ಎಲ್ರಿಗೂ. ಮೊಹೆಂಜೋದಾರೋ ಕರೆಕ್ಟ್ ಆಗಿರೋ ಆನ್ಸರ್. ಸೊ ಈಜುಕೊಳ, ಅತಿ ದೊಡ್ಡ ಈಜುಕೊಳ ಎಲ್ಲಿ ಬರುತ್ತೆ, ಮೊಹೆಂಜೋದಾರೋದೊಳಗಡೆ ಬರುತ್ತೆ. ಇವಾಗ ನನಗೆ ಆನ್ಸರ್ ಹೇಳ್ರಿ. ಲೋತಾಲ್ ಏನಂತ ನೆನ್ಪಿಡ್ಕೋಬೇಕು ನಾವು? ಲೋತಾಲ್ ಹಡಗು ಕಟ್ಟೆ ಅಂತಂದ ಹೇಳ್ತೀವಿ. ಲೋತಾಲ್ ಏನಪ್ಪಾ ಅಂತಂದ ಹೇಳಿದ್ರೆ ಹಡಗು ಕಟ್ಟೆ ಅಥವಾ ಬಂದರು, ಪೋರ್ಟ್ ಇರುವಂತ ಏಕೈಕ ಸ್ಥಳ ಯಾವ್ದಂತಂದ ಹೇಳಿದ್ರೆ ಲೋತಾಲ್ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಹರಪ್ಪ ನಗರ ಏನಂತಂದ ಹೇಳ್ತೀವಿ, ಹರಪ್ಪ ನಗರ. ಸೊ ಮೊದಲ ಸ್ಥಳ, ಫಸ್ಟ್ ಪ್ಲೇಸ್ ಯಾವ್ದು ಸಿಕ್ಕೈತಿ, ಹರಪ್ಪ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ 6 ಉಗ್ರಾಣಗಳು ಎಲ್ಲಿ ಕಂಡು ಬರ್ತಾವ ಅಂತಂದ ಹೇಳಿದ್ರೆ ಹರಪ್ಪದಲ್ಲಿ ಕಂಡು ಬರ್ತಾವ. ಆ ಉಗ್ರಾಣಗಳು ಅಂತಂದ ಹೇಳಿದ್ರೆ ನಾವು ಸ್ಟೋರ್ ಮಾಡಕ್ ಇದು ಮಾಡ್ತೀವಲ್ಲ, ಗೋಡಾವನ್ ಅಂತಂದ ಹೇಳ್ತೀವಲ್ಲ. ಸೊ ಆ ತರ ಏನಂತಂದ ಹೇಳಿದ್ರೆ 6 ಈ ತರ ಸಾಲುಗಳಿರುವಂತಹ 6 ಏನಂತಂದ ಹೇಳ್ತೀವಿ ಕಟ್ಟಡಗಳಿರುವಂತಹ ಉಗ್ರಾಣಗಳು ಹರಪ್ಪ ನಗರದಲ್ಲಿ ಕಂಡು ಬರ್ತಾವ. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ಉಳಿದಿರೋದನ್ನ ನಾವು ಮತ್ತೆ ಬೇರೆ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡುವಾಗ ನೋಡ್ಕೊಳ್ಳೋಣ. ಮಡಿದವರ ದಿಬ್ಬ, ಅದನ್ನ ನಾವು ನೋಡೋಣ. ಮಡಿದವರ ದಿಬ್ಬ ಅದನ್ನ ನಾವು ಬೇರೆ ಟೈಮಲ್ಲಿ ನೋಡ್ಕೊಳ್ಳೋಣ. ನೆಕ್ಸ್ಟ್ ನೋಡ್ರಿ, 2ನೇ ತರಾಯಿನ್ ಕದನದಲ್ಲಿ ಪೃಥ್ವಿರಾಜ್ ಚೌಹಾಣ್ ಅವರು ಯಾರನ್ನ ಸೋಲಿಸ್ತಾರ ಅಂತಂದೇಳಿ ಕ್ವಶನ್ ಆಯ್ತು. ಸೊ ಗಜ್ನಿ ಮೊಹಮ್ಮದ್ ಗೋರಿ, ತೈಮೂರು, ಅದಾದ ನಂತರ ಕುತುಬುದ್ದೀನ್ ಐಬಕ್. ಸೊ ಆನ್ಸರ್ ಹಾಕಿದಿರ ಅನ್ಕೊಂತೀನಿ. ಇದರಲ್ಲಿ ಓಕೆ, ತೈಮೂರ್ನ ತೆಗಿಬಹುದು, ನಾವು ಜಾಸ್ತಿ ಕೇಳಿಲ್ಲ. ತೈಮೂರ್ ಬೇರೆ ಕಡೆ ಬರ್ತಾನ. ನೆಕ್ಸ್ಟ್ ಯಾವ್ದನ್ನ ತೆಗೆದು ಹಾಕ್ಬಹುದು, ಯಾವ ಆಪ್ಷನ್ ಅನ್ನ ತೆಗೆದು ಹಾಕ್ಬಹುದು? ವೆರಿ ಗುಡ್, ಆಪ್ಷನ್ ಡಿ ತೆಗೆದು ಹಾಕ್ಬಹುದು. ಯಾಕ? ಕುತುಬುದ್ದೀನ್ ಐಬಕ್ ಏನಂತಂದ್ ಹೇಳಿದ್ರೆ ದೆಹಲಿ ಸುಲ್ತಾನತೆ, ದೆಹಲಿ ಏನಂತಂದ್ ಹೇಳಿದ್ರೆ ಇದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಅದರಲ್ಲಿ ಏನಂತಂದ್ ಹೇಳಿದ್ರೆ ಗುಲಾಮಿ ಸಂತತಿಯ ಸ್ಥಾಪಕ ಅಂತಂದ್ ಹೇಳ್ತೀವಿ. ಕುತುಬುದ್ದೀನ್ ಐಬಕ್ ಬರುದಿಲ್ಲ. 2 ಜನ ಅಷ್ಟೇ. ಈ ಇಬ್ಬರಲ್ಲಿ ಯಾವ್ದನ್ನ ತೆಗೆದಾಕ್ಬಹುದು? ಮೊಹಮ್ಮದ್ ಗೋರಿನ, ಮೊಹಮ್ಮದ್ ಗಜ್ನಿನ, ಯಾವ್ದನ್ನ ತೆಗೆದಾಕ್ಬಹುದು? ಮೊಹಮ್ಮದ್ ಗಜ್ನಿಯನ್ನ ತೆಗೆದಾಕ್ಬಹುದು. ಇವೇನಂತಂದ್ ಹೇಳಿದ್ರೆ 17 ಬಾರಿ ನಮ್ಮ ಭಾರತ ದೇಶದ ಮೇಲೆ ದಾಳಿ ಮಾಡ್ತಾನ. ಅವನ್ ಪೃಥ್ವಿರಾಜನ್ ಜೊತೆ ಮಾಡಂಗಿಲ್ಲ. ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ? ಮೊಹಮ್ಮದ್ ಗೋರಿ. ಇವಾಗ ಹೇಳ್ರಿ, 1ನೇ ತರಾಯಿನ್ ಯುದ್ಧ ಯಾವಾಗ ನಡೀತು, 2ನೇದು ಯಾವಾಗ ನಡೀತು? ವೆರಿ ಗುಡ್. 1191ರಲ್ಲಿ 1ನೇ ತರಾಯಿನ್ ಯುದ್ಧ ನಡೆಯುತ್ತ. ಪೃಥ್ವಿರಾಜ್ ಮತ್ತು ಮೊಹಮ್ಮದ್ ಗೋರಿ ನಡುವೆ ನಡೆಯುತ್ತ. ಅದರಲ್ಲಿ ಪೃಥ್ವಿರಾಜ್ ಗೆಲ್ತಾರ. ಹೋಗ್ ನೀ ಬದುಕೋಗಂತಂದ್ ಕಳಿಸ್ತಾರ. ಹಂಗ್ ಮಾಡ್ಬಾರ್ದು, ಆಕ್ಚುಲಿ ಕೊಂದಾಗ್ಬಿಡ್ಬೇಕಲ್ಲೇ. 1192ರಲ್ಲಿ ಮತ್ತೆ ದೊಡ್ಡ ಸೈನ್ಯವನ್ನ ರೂಪಿಸ್ಕೊಂಡು ಮತ್ತೆ ಯಾರ್ದು ಬರ್ತಾರ? ಮೊಹಮ್ಮದ್ ಗೋರಿ ರಿಟರ್ನ್ ಬಂದು ಪೃಥ್ವಿರಾಜನ್ ಮೇಲೆ ದಾಳಿ ಮಾಡ್ತಾನ. ಅದನ್ನ ನಾವು 2ನೇ ತರಾಯಿನ್ ಯುದ್ಧ ಅಂತಂದ್ ಹೇಳ್ತೀವಿ. ಸೊ ಅದ್ರಲ್ಲಿ ಪೃಥ್ವಿರಾಜ್ ಚೌಹಾಣ್ರನ್ನ ಕೊಂದ್ ಹಾಕ್ತಾನ. ಈ 2 ಯುದ್ಧಗಳು ಬಹಳ ಇಂಪಾರ್ಟೆಂಟ್ ಆಗತ್ತ. ಇದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾನ? ಮೊಹಮ್ಮದ್ ಗೋರಿ ಅವ್ನ್ ರಿಟರ್ನ್ ಹೋಗ್ಬೇಕು ಅನ್ಕೊಂತಾನ. ವಯಸ್ಸಾಗಿರುತ್ತೆ, ರಿಟರ್ನ್ ಹೋಗ್ಬೇಕು ಅನ್ಕೊಂಡಿರ್ತಾನ. ಅವಾಗ 2 ಅವನ್ ಕಮಾಂಡರ್ಸ್ ಗಳನ್ನ ನೇಮಕ ಮಾಡ್ತಾನ. ಒಬ್ಬನನ್ನ ಎಲ್ಲಿ ಕಳಿಸ್ತಾನ?
ದೆಹಲಿ ಕಳಿಸ್ತಾನ, ಅವನೇ ಕುತುಬುದ್ದೀನ್ ಐಬಕ್. ಇನ್ನೊಬ್ಬನ್ ಏನಂತಂದ್ ಹೇಳಿದ್ರ ಬಂಗಾಳಕ್ ಕಳಿಸ್ತಾನ, ಬಂಗಾಳ ಪ್ರಾಂತ್ಯ ಈಗ ಪಶ್ಚಿಮ ಬಂಗಾಳ ಐತಲ್ಲ ಅಲ್ಲಿ ಕಳಿಸ್ತಾನ. ಇಲ್ಲಿ ಯಾರು ಬಂದ್ರು? ಕುತುಬುದ್ದೀನ್ ಐಬಕ್ ಬಂದ, ಗುಲಾಮಿ ಸಂತತಿಯನ್ನ ಸ್ಥಾಪನೆ ಮಾಡ್ದ. ಇಲ್ಲಿ ವೆಸ್ಟ್ ಬೆಂಗಾಲ್ ಬಂಗಾಳ ಪ್ರಾಂತ್ಯಕ್ಕೆ ಹೋದವನ್ ಯಾರು? ಅವನ್ ಯಾರಂತಂದ್ ಹೇಳಿದ್ರೆ ಬಕ್ತಿಯಾರ್ ಖಿಲ್ಜಿ. ಬಕ್ತಿಯಾರ್ ಖಿಲ್ಜಿ. ಅಲ್ಲಾಹುದ್ದೀನ್ ಖಿಲ್ಜಿಗೆ ಮತ್ತು ಬಕ್ತಿಯಾರ್ ಖಿಲ್ಜಿಗೆ ಸಂಬಂಧ ಇಲ್ಲ. ಬಕ್ತಿಯಾರ್ ಖಿಲ್ಜಿ ಅನ್ನೋ ಏನಂತಂದ್ ಹೇಳಿದ್ರೆ ಕಮಾಂಡರ್ ಇವ್ ಕುತುಬುದ್ದೀನ್ ಐಬಕ್. ಈ ಬಕ್ತಿಯಾರ್ ಖಿಲ್ಜಿ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ನಳಂದ ವಿಶ್ವವಿದ್ಯಾಲಯದ ಮೇಲೆ ದಾಳಿ ಮಾಡಿ ಅದನ್ನ ನೆಲಸಮ ಮಾಡ್ತಾನ. ಬಕ್ತಿಯಾರ್ ಖಿಲ್ಜಿ ಯಾಕೆ ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರ ಬಿಹಾರದ ನಳಂದ ವಿಶ್ವವಿದ್ಯಾಲಯವನ್ನ ಧ್ವಂಸ ಮಾಡ್ತಾನ ಬಕ್ತಿಯಾರ್ ಖಿಲ್ಜಿ. ಇವನ್ ಯಾರಂತಂದ್ ಹೇಳಿದ್ರ ಕುತುಬುದ್ದೀನ್ ಐಬಕ್ನ ಒಬ್ಬ ಕಮಾಂಡರ್. ಈ ಪಾಯಿಂಟ್ ಎಲ್ರಿಗೂ ಕ್ಲಿಯರ್ ಆಯ್ತು? ಅದು ಕ್ವಶನ್ ಬರುತ್ತೆ. ಈಗ ಹೇಳ್ರಿ, ನಳಂದ ವಿಶ್ವವಿದ್ಯಾಲಯವನ್ನ ಯಾರು ಸ್ಥಾಪನೆ ಮಾಡಿದ್ರು? ಎಸ್, ವೆರಿ ಗುಡ್, ಆಲ್ರೆಡಿ ಆನ್ಸರ್ ಬಂತು. ಕುಮಾರಗುಪ್ತ, 1ನೇ ಕುಮಾರಗುಪ್ತ. ಗುಪ್ತ ವಂಶದ ದೊರೆಯಾದಂತಹ 1ನೇ ಕುಮಾರಗುಪ್ತ ಏನ್ ಮಾಡ್ತಂದ್ರ ನಳಂದ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡ್ತಾನೆ. ಕೂಲ್. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ದಿನವನ್ನ ರಾಷ್ಟ್ರೀಯ ಮತದಾರರ ದಿನ ಅಂತಂದ್ ಹೇಳಿ, ಆ ವೋಟಿಂಗ್ ಡೇ ಅಂತಂದ್ ಹೇಳ್ತೀವಲ್ಲ, ನ್ಯಾಷನಲ್ ವೋಟರ್ಸ್ ಡೇ ಅಂತಂದ್ ಹೇಳ್ತೀವಿ. ಎಸ್, ಜನವರಿ 24, ಜನವರಿ 25, ಜನವರಿ 26, ಜನವರಿ 27. ಯಾವ್ದನ್ನ ತೆಗೆದಾಕ್ಬೋದು ಸರ್? ನಾವು ಜನವರಿ 26 ಗಣರಾಜ್ಯೋತ್ಸವ ದಿನಾಚರಣೆ ಅಂತಂದ್ ಆಚರಣೆ ಮಾಡ್ತೀವ್ರಿ. ಅವಾಗ ವೋಟರ್ಸ್ ಡೇ ಅಂತಂದ್ ನಾವ್ ಹೆಸರು ಕೇಳೇ ಇಲ್ರಿ. ಅದಾದ ನಂತರ ಜನವರಿ 27ನೇ ತಾರೀಕು ಏನು ಕೇಳೇ ಇಲ್ರಿ. ನಾವು ಸುಮ್ಮ ಸಾಲಿ ಹೋಗ್ತಿದ್ರಿ, ಸೂಟಿನೂ ಕೊಟ್ಟಿಲ್ರಿ, ರಜಾನೂ ಕೊಟ್ಟಿಲ್ಲ, ಯಾವ ಬುಕ್ಸ್ ಒಳಗೂ ಕೊಟ್ಟಿಲ್ಲ. ಜನವರಿ 24ರ ಬಗ್ಗೆನೂ ಕೊಟ್ಟಿಲ್ಲ. ಸೊ ಜನವರಿ 25ನ್ನ ನಾವೇನಂತ ಕರಿತೀವಿ ಅಂದ್ರೆ ರಾಷ್ಟ್ರೀಯ ಮತದಾರ ದಿನ ಅಥವಾ ನ್ಯಾಷನಲ್ ವೋಟರ್ಸ್ ಡೇ ಅಂತಂದ್ ಹೇಳಿ ಕರಿತೀವಿ. ಸೇಮ್ ಅದೇ ತರ ಜನವರಿ ಮಂತ್ ಅಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು, ವೆರಿ ಗುಡ್, ಜನವರಿ 15ನ್ನ ನಾವು ಆರ್ಮಿ ಡೇ ಅಂತಂದ್ ಹೇಳಿ ಕರಿತೀವಿ, ಆರ್ಮಿ ಡೇ. ಅದಾದ ನಂತರ ಜನವರಿ 12ನ್ನ ಏನಂತ ಕರಿತೀವಿ? ಯೂತ್ ಡೇ, ನ್ಯಾಷನಲ್ ಯೂತ್ ಡೇ ಅಂತಂದ್ ಹೇಳಿ ಕರಿತೀವಿ ಜನವರಿ 12ನ್ನ. ಆಮೇಲೆ ಜನವರಿ 25ನ್ನ ನ್ಯಾಷನಲ್ ವೋಟರ್ಸ್ ಡೇ, ಜನವರಿ 26 ಗಣರಾಜ್ಯೋತ್ಸವ ದಿನ. ಓಕೆ, ವೆರಿ ಗುಡ್. ಇನ್ನೊಂದು ಬಂತಪ್ಪ, ಜನವರಿ 9ನ್ನ ಭಾರತೀಯ ಪ್ರವಾಸಿ ದಿನ. ವೆರಿ ಗುಡ್, ಭಾರತೀಯ ಪ್ರವಾಸಿ ದಿನ ಅಂತ ಕರಿತೀವಿ. ಆಮೇಲೆ ಜನವರಿ 30ನ್ನ ನಾವೇನಂತ ಕರಿತೀವಿ? ಅವ್ರು ಗಾಂಧೀಜಿಯವರು ತೀರ್ಕೊಂಡಿರೋ ದಿನ ಅಲ್ಲ, ಅದನ್ನ ನಾವೇನು ಹುತಾತ್ಮರ ದಿನ ಏನೋ ಸಮಥಿಂಗ್ ಏನೋ ಕರಿತೀವಿ, ನನ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಸೊ ಜನವರಿ 30ನ್ನ ನಾವು ಏನಂತ ಕರಿ, ಹುತಾತ್ಮರು ಅಥವಾ ಯಾವ್ದು ದಿನ ಅಂತ ನೋಡ್ರೆ ಅದನ್ನ ನೋಡ್ಕೋಬೇಕು. ಹುತಾತ್ಮರ ದಿನಾನೇನಾ? ಓಕೆ, ಗುಡ್, ನಂಗೂ ನೆನಪಿದಾವೆಲ್ಲ. ಹುತಾತ್ಮರ ದಿನ ಅಂತಂದ್ ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್ ಗಳು ನಿಮ್ಗೆ ಇಲ್ಲಿ ಕ್ವಶನ್ಸ್ ಗಳು ಬರ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕೆಳಗಿನ ಯಾವ ಆಯೋಗವು ರಾಜ್ಯಗಳ ಮರು ಸಂಘಟನೆಯ ಆಧಾರವಾಗಿ ಭಾಷೆಯನ್ನ ಒಪ್ಕೊಂತು? ಅಂದ್ರೆ ಸಿಂಪಲ್ ಆಗಿ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನ ಸ್ಥಾಪನೆ ಮಾಡ್ತಾರ. ಯಾವಾಗ? 1956ರಲ್ಲಿ. ಯಾವ ಕಮಿಟಿ ಹೇಳ್ತದನ್ನ? ಯಾವ ಆಯೋಗ ಕಮಿಟಿ ಹೇಳ್ತು? ಕುಂಚಿ ಆಯೋಗ ನಾವ್ ಎಲ್ಲಿ ಕೇಳಿಲ್ಲ. ವೆರಿ ಗುಡ್, ಯಾರೋ ಒಬ್ರು ಹೇಳಿದ್ರು ಎ ಆಪ್ಷನ್ ಆಗಂಗಿಲ್ಲ. ಕುಂಚಿ ಆಯೋಗ ನಾವ್ ಎಲ್ಲಿ ಕೇಳಿಲ್ಲ. JVP ಕೇಳಿದೀವಿ, ಪಜಲ್ ಅಲ್ಲಿ ಕೇಳಿದೀವಿ, SK ಧಾರ್ ಕಮಿಟಿ ಕೇಳಿದೀವಿ. ಈ 3 ಕಮಿಟಿಗಳೇನೆ ಅಂತಂದ್ ಹೇಳಿದ್ರೆ ರಾಜ್ಯಗಳನ್ನ ಹೆಂಗ್ ವಿಂಗಡಣೆ ಮಾಡ್ಬೇಕು, ಸೊ ಯಾವ ತರ ತೆಗೆದು ಹಾಕ್ಬೇಕು ಅಂದ್ರೆ ರಚನೆ ಮಾಡ್ಬೇಕು, ರಾಜ್ಯಗಳ ರಚನೆ ಬಗ್ಗೆನ ಬರ್ತಾವ ಇವ್ 3: ಧಾರ್ ಕಮಿಟಿ, ಪಜಲ್ ಅಲ್ಲಿ ಆಯೋಗ, JVP ಕಮಿಟಿ. ಬಟ್ ಆದ್ರೆ ಇದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಆನ್ಸರ್ ನೋಡ್ರಿ, ಪಜಲ್ ಅಲ್ಲಿ ಆಯೋಗ. ಈ ಪಜಲ್ ಅಲ್ಲಿ ಆಯೋಗ ಏನ್ ಮಾಡತ್ತಂತಂದ್ ಹೇಳಿದ್ರೆ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನ ರಚನೆ ಮಾಡ್ರಿ ಅಂತಂದ್ ಹೇಳಿ 1956ರಲ್ಲಿ ಹೇಳಿದಾಗ 14 ರಾಜ್ಯಗಳು ರಚನೆ ಆಗ್ತಾವ. 14 ರಾಜ್ಯಗಳು ರಚನೆ ಆಗ್ತಾವ. ಇದನ್ನೆಲ್ಲ ನಿಮ್ಗೆ ಒಂದ್ಸರಿ ನಾನು ಹೇಳಿದೀನಿ ಅನ್ಕೊಂತೀನಿ, ಒಂದ್ ಸ್ವಲ್ಪ ಸ್ಟೋರಿ ಆಗಿ. ಹೇಳಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡೋಣ. ಲಾಸ್ಟ್ ಕ್ವಶನ್ ನೋಡ್ರಿ. ಹಡಗು ಒಡೆಯುವ ಉದ್ಯಮದಲ್ಲಿ ಭಾರತದ ಯಾವ ರಾಜ್ಯ ಲೀಡಿಂಗ್ ಅಲ್ಲೈತೆ? ಹಡಗು ಹೊಡೆಯುವ ಅಂತಂದ್ ಹೇಳಿದ್ರೆ ಇವಾಗ ಓಲ್ಡ್ ಹಡಗು ಇರ್ತಾವಲ್ಲ, ಹಳೆ ಹಡಗುಗಳನ್ನ ತಗೊಂಡ್ ಬರ್ತಾರ. ಅವುಗಳನ್ನೆಲ್ಲ ಏನಂತಂದ್ ಹೇಳಿದ್ರೆ ಪಾರ್ಟ್ಸ್ ಗಳನ್ನ ಕಿತ್ತಾಕ್ಬಿಟ್ಟು ಮತ್ತೆ ಬೇರೆದಕ್ಕೆ ಯೂಸ್ ಮಾಡಕ್ ಇದು ಮಾಡ್ತಾರ. ಅಂತ ಒಂದು ಉದ್ಯಮ ಹಡಗುಗಳನ್ನ ಒಡೆದು ಹಾಕುವ ಉದ್ಯಮ ಅಂತಂದ್ ಹೇಳ್ತೀವಿ. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದಂತಂದ್ ಹೇಳಿದ್ರ, ಹಡಗು ಅಂತಂದ್ ಬಂತು ಅಂತಂದ್ ಹೇಳಿದ್ರ ನೆನ್ಪಿಟ್ಕೊಳ್ರಿ, ಅದು ಎಲ್ಲಿರ್ಬೇಕು? ಸಮುದ್ರ ದಂಡೆಯಾಗಿರ್ಬೇಕು. ಜಾರ್ಖಂಡ್ ಯಾಕೆ ಬಂದೈತಿ ಇಲ್ಲಿ? ಅದ್ ನಡುವೈತಿ, ಜಾರ್ಖಂಡ್ ಬರಂಗಿಲ್ಲ. ಆಂಧ್ರ ಪ್ರದೇಶ್ ಬರ್ಬೋದು, ಪಶ್ಚಿಮ ಬಂಗಾಳ ಬರ್ಬೋದು, ಗುಜರಾತ್ ಬರ್ಬೋದು. ಬಟ್ ಆದ್ರೆ ಇಲ್ಲಿ ಏನಂತಂದ್ ಹೇಳಿದ್ರೆ ಗುಜರಾತ್ ಆನ್ಸರ್ ಆಗತ್ತೆ. ಪ್ರಪಂಚದಲ್ಲಿ ಅತಿ ದೊಡ್ಡ ಹಡಗನ್ನ ಒಡೆಯುವ ಸ್ಥಳ ಯಾವ್ದಂತಂದ್ ಹೇಳಿದ್ರೆ ಗುಜರಾತ್ ಅಂತಂದ್ ಹೇಳ್ತೀವಿ. ಗುಜರಾತ್ ದಲ್ಲಿ ಒಂದು ಪ್ಲೇಸ್ ಕಂಡು ಬರುತ್ತೆ. ಕ್ಲಿಯರ್ ಎಲ್ರಿಗೂ?
ಸೊ ಟೋಟಲ್ ಆಗಿ 15 ಕ್ವಶನ್ಸ್ಗಳು. ನಿಮ್ಮ ಎಷ್ಟು ಕರೆಕ್ಟ್ ಅದು ನೋಡ್ರಿ, ಅದಕ್ಕೆ ಇಂಟು 2 ಮಾಡ್ರಿ, ಎಷ್ಟು ಬಂದು ಆನ್ಸರ್. ಸೊ ಎಷ್ಟು ಕರೆಕ್ಟ್ ಆಗಿದಲ್ಲ ಕ್ವಶನ್ಸ್ ಗಳಿಗೆ ಅದಕ್ಕೆ ಇಂಟು 2 ಮಾಡಿ ಆನ್ಸರ್ ಇದು ಹೇಳ್ರಿ. ಮಾರ್ಕ್ಸ್ ಹೇಳ್ರು, ಮಾರ್ಕ್ಸ್ ಬೇಕು.